ಮಾನ್ಯ ಶಿಕ್ಷಣ ಸಚಿವರಿಗೆ ಶರಣಮ್ಮ ಮೇಡಮ್ ಅವರು ಬಂದು ಪುಷ್ಪ ವಿತರಿಸಬೇಕಾಗಿ ವಿನಂತಿ. ನಂತರ ನಮ್ಮ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಡಾಕ್ಟರ್ ಅರುಣಕುಮಾರ್ ಸರ್ ಅವರು ಸ್ವಾಗತ ಕೋರಬೇಕಾಗಿ ವಿನಂತಿ. ಧನ್ಯವಾದಗಳು. ಹಾಗೆ ನಮ್ಮ ಭಾಗದ ಜನಪ್ರಿಯ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ನರಸಣ್ಣ ಬೆಳಗುರಿಕೆ ಅವರು ಸ್ವಾಗತ ಕೋರಬೇಕಾಗಿ ವಿನಂತಿ. ಹಾಗೆ ಈ ಒಂದು ಕಾಲೇಜಿನ ಅಭಿವೃದ್ಧಿಯ ಸಮಿತಿಯ ಸದಸ್ಯರು, ಊರಿನ ಮುಖಂಡರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ಅವರಿಗೆ ರುದ್ರಗೌಡ ಸರ್ ಅವರು ಬಂದು ಸ್ವಾಗತವನ್ನ ಕೋರಬೇಕಾಗಿ ವಿನಂತಿ. ಹಾಗೆ ಈ ಕಾಲೇಜು ಇಷ್ಟು ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಹಗಲು ರಾತ್ರಿ ಶ್ರಮಿಸುತ್ತಿರುವಂತಹ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂತಹ ಪ್ರಾಚಾರ್ಯರಿಗೂ ಕೂಡ ಸ್ವಾಗತ. ಆ ಪ್ರಾಚಾರ್ಯರನ್ನ ರಾಮಣ್ಣ ಬೇರಿಗಿ ಸರ್ ಅವರು ಸ್ವಾಗತಿಸಬೇಕಾಗಿ ವಿನಂತಿ. ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾನ್ಯ ಸಚಿವರವರು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಜಿಲ್ಲೆಯ ನೆಚ್ಚಿನ ಪ್ರಭುಗಳೇ ಹಾಗೂ ನನ್ನ ಮತದಾರ ಬಾಂಧವರೇ, ಈ ನಿಮ್ಮ ಸೇವಕನ ಹೃದಯಪೂರ್ವಕ ನಮಸ್ಕಾರಗಳು. ಈ ಕಾರ್ಯಕ್ರಮದ ಕುರಿತು ಮಾನ್ಯ ಶಿಕ್ಷಣ ಸಚಿವರು ಮಾತನಾಡುತ್ತಾರೆ. ಧನ್ಯವಾದಗಳು. ನಮ್ಮ ನಾಡಿನ ಸಮಸ್ತ ಜನರಿಗೂ ಹಾಗೂ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡುತ್ತಿರುವ ಶಿಕ್ಷಕ ವರ್ಗಕ್ಕೂ ನನ್ನ ನಮಸ್ಕಾರಗಳು. ಈ ಸಂದರ್ಭದಲ್ಲಿ ತಮ್ಗೆ ತಿಳಿಸುವುದೇನಂದ್ರೆ, ಈ ಶಿಕ್ಷಕರ ಸಮಸ್ಯೆ ಏನಿದೆಯಲ್ಲ, ಇಡೀ ಈ ಜಿಲ್ಲೆಗೆ ಅಷ್ಟೇ ಸಮಸ್ಯೆ ಅಲ್ಲ. ಇದು ರಾಜ್ಯದ ಉದ್ದಗಲಕ್ಕೂ ಕೂಡ ಇದೆ. ಮುಖ್ಯವಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಮತ್ತು ಅವರ ವೇತನ ಫಿಕ್ಸ್ ಮಾಡುವಂತದ್ದು, ಹೀಗೆ ಹಲವಾರು ಸಮಸ್ಯೆಗಳು ಇದೆ. ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೆಸ್ತೇವೆ. ಮತ್ತೆ ಮುಂಬರುವ ಬೆಳಗಾವಿ ಅಧಿವೇಶನದಲ್ಲೂ ಇದ್ರ ಬಗ್ಗೆ ಗಂಭೀರ ಚರ್ಚೆಯನ್ನ ಮಾಡ್ತೇವೆ ಅಂತ ತಮ್ಮಲ್ಲಿ ಭರವಸೆ ಕೊಡ್ತೇವೆ. ಈ ಮಧ್ಯದಲ್ಲಿ ನೊಂದಿರುವಂತಹ ಅತಿಥಿ ಉಪನ್ಯಾಸಕರ ಕುಟುಂಬಗಳಿಗೆ, ನೊಂದಂತಹ ಕುಟುಂಬಗಳಿಗೆ ಈ ವೇದಿಕೆಯಲ್ಲಿ ನಾನು ಪ್ರಮಾಣ ಮಾಡ್ತೇನೆ, ನನ್ನ ಮೇಲೆ ವಿಶ್ವಾಸ ಇರಿ, ನಾನು ಪರಿಹಾರನ ಕಂಡುಕೊಳ್ಳೋಣ. ಅತಿಥಿ ಉಪನ್ಯಾಸಕರ ನೊಂದ ಕುಟುಂಬಗಳಿಗೆ ಪರಿಹಾರ ನೀಡುವ ಬಗ್ಗೆ ಈ ಸಂದರ್ಭದಲ್ಲಿ ನಾನು ಭರವಸೆಯನ್ನ ನೀಡ್ತೇನೆ. ಸರ್ ನಮಸ್ಕಾರ ಸರ್. ನನ್ನ ಹೆಸರು ಮಲ್ಲಪ್ಪ ಅಂತ ಸರ್. ನಾನು 17 ವರ್ಷ ಅತಿಥಿ ಉಪನ್ಯಾಸಕ, 3 ವರ್ಷ ಅರೆಕಾಲಿಕ ಉಪನ್ಯಾಸಕ ಕೆಲಸ ಮಾಡಿದ್ದೀನಿ ಸರ್. ಸರ್ ಇನ್ನು 10 ವರ್ಷಕ್ಕೆ ನಾನು ರಿಟೈರ್ಮೆಂಟ್ ಆಗ್ತೀನಿ ಸರ್. 20 ವರ್ಷದಿಂದ ಸರ್ ಈ ಶಾಸಕರ ಸಚಿವರ ಭರವಸೆಗಳನ್ನ ಕೇಳಿ 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 ಸಾಕಾಗಿದೆ ಸರ್ ನನಗೆ. ಸರ್ ದಯಮಾಡಿ ಸರ್ ಇನ್ನೊಮ್ಮೆ ನೀವು ಸುಳ್ಳು ಭರವಸೆಗಳನ್ನ, ಸುಳ್ಳು ಆಶ್ವಾಸಗಳನ್ನ ನೀಡಬೇಡಿ ಸರ್. ನಿಮ್ ಕೈ ಮುಗಿತೀನಿ ಸರ್. ಇಲ್ಲ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ನಿಮ್ ಸಮಸ್ಯೆ ಏನು ಅನ್ನೋದನ್ನ ಸ್ವಲ್ಪ ನಮ್ಗೆ ಲಿಖಿತವಾಗಿ ನೀಡ್ರಿ. ಇದೇನ್ ಸಮಸ್ಯೆ ಅಂತ ನಾನು ಸ್ವಲ್ಪ ಚರ್ಚೆ ಮಾಡಿ. ಸರ್ 20 ವರ್ಷದಿಂದ ಹಿಂದಿನ ಸರ್ಕಾರಗಳು, ನಮ್ಮ ನಾಡಿದಂತ ಹಿಂದಿನ ಸರ್ಕಾರಗಳು, ಇವತ್ತು ಆಳ್ತಕ್ಕಂತ ನಮ್ಮ ಜನಪ್ರತಿನಿಧಿಗಳು ನಮ್ಮ ಅತಿಥಿ ಉಪನ್ಯಾಸಕರ ಬಗ್ಗೆ ಏನ್ ಕ್ರಮ ಕೈಗೊಂಡಿದ್ರಿ ಹೇಳಿ ಸರ್, ನೀವು ನೋಡೋಣ. ಇದು ಈಗಿನ ಸರ್ಕಾರದ ಸಮಸ್ಯೆ ಅಲ್ಲ. ಇದು ಎಲ್ಲಾ ನಾನು ಹೇಳಿದಾಗೆ ಇಂದಿನ ಇದು ಬರೀ ರಾಜ್ಯಕ್ಕೆ ಸೀಮಿತವಾದಂತದ್ದು, ಬರೀ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಕೂಡ ಇದೆ. ಉಪನ್ಯಾಸಕರ ಸಮಸ್ಯೆ ಈಗಿಂದಲ್ಲ, ಇದು ಸುಮಾರು ವರ್ಷಗಳಿಂದ ಇದೆ. ಸರ್ ಈ ರಾಜ್ಯದಲ್ಲಿ 430 ಡಿಗ್ರಿ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ 14,000ಕ್ಕಿಂತ ಅಧಿಕ ಉಪನ್ಯಾಸಕರ ಒಂದು ಬದುಕು ಬೀದಿ ಪಾಲಾಗ್ತಾ ಇದೆ ಸರ್. ತಿಂಗಳ ವೇತನ ಇಲ್ಲ ಸರ್. ಒಳ್ಳೆ ಬಟ್ಟೆ ತೊಡಕ್ ಆಗ್ತಾ ಇಲ್ಲ ಸರ್. ನಮಗೆ ಒಳ್ಳೆ ಊಟ ಮಾಡಕ್ ಆಗ್ತಾ ಇಲ್ಲ ಸರ್. ಉಪನ್ಯಾಸಕಿಯರು ಇವತ್ತು ಹೆರಿಗೆ ರಜೆಗೆ ಹೋದ್ರೆ ಅವರಿಗೆ ವೇತನ ಇಲ್ಲ ಸರ್. ಅದು ನೈಸರ್ಗಿಕ ಕ್ರಿಯೆ ಸರ್. ಯಾಕೆ ಅವ್ರು ಮನುಷ್ಯರಲ್ವಾ ಸರ್? ನಾವ್ ಇದ್ರ ಬಗ್ಗೆ ಹಲವಾರು ಬಾರಿ ಹಿಂದಿನ ಸರ್ಕಾರಗಳಿಗೂ ಕೂಡ ಮನವಿ ಮಾಡಿದೀವಿ ಸರ್, ಇವತ್ತಿನ ಸರ್ಕಾರಕ್ಕೂ ಕೂಡ ಮನವಿ ಮಾಡಿದೀವಿ ಸರ್. ಆದ್ರೂ ಕೂಡ ಅತಿಥಿ ಉಪನ್ಯಾಸಕರು ಯಾಕೆ ಅವರಿಗೆ ಮನುಷ್ಯರ ತರ ಕಾಣ್ತಾ ಇಲ್ಲ ಸರ್. ಉನ್ನತ ಶಿಕ್ಷಣಕ್ಕೆ ಆಧಾರ ಸ್ತಂಭವಾಗಿರುವಂತಹ ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಭದ್ರತೆ ಇಲ್ಲ ಸರ್. ನಾವೇನಾದ್ರೂ ಒಂದ್ ವೇಳೆ ಸತ್ರೆ ನಮ್ಮ ಹೆಂಡತಿ ಮಕ್ಕಳು ಬೀದಿ ಪಾಲಾಗ್ತಾರೆ ಸರ್. ನಾವು ಸಾಯಂಕಾಲ ಪಾಠ ಮಾಡಿ ಎಲ್ಲ ನಾವು ಮನೆಗೆ ಹೋದ್ರೆ ನಮ್ಮ ಮಕ್ಕಳು ಕೂಡ ನಮ್ ಕಡೆ ನೋಡೋದಿಲ್ಲ ಸರ್. ಯಾಕಂದ್ರೆ ಮಕ್ಕಳಿಗೆ ಗೊತ್ತು ನಮ್ಮ ಅಪ್ಪನ ಕೈ ಖಾಲಿ ಇದೆ, ನಮ್ಮಪ್ಪ ತಿನ್ಲಿಕ್ಕೆ ತಿಂಡಿ ತಂದಿಲ್ಲ ಅಂತ. ಅಷ್ಟೊಂದು ದರಿದ್ರ ಬಾಳ್ತಾ ಇದೀವಿ ಸರ್ ನಾವೆಲ್ಲ. ಉಪನ್ಯಾಸಕರು ಅನ್ನುವಂತ ಹೆಸರಿನ ಪಟ್ಟವನ್ನು ಕಟ್ಟಿಕೊಂಡು ನಮ್ಮ ಎಷ್ಟೋ ಸ್ನೇಹಿತರು ಸರ್ ತಮ್ಮ ಬದುಕಿನ ಬಂಡಿಯನ್ನ ಇವತ್ತು ತಳ್ಳಿಕ್ಕೆ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದಾರೆ ಸರ್. ತರಕಾರಿ ಮಾರ್ತಾ ಇದಾರೆ ಸರ್. ಹಣ್ಣು ಮಾರ್ತಾ ಇದಾರೆ ಸರ್. ಬಂಡಿಯಲ್ಲಿ ಚಾ ಮಾಡ್ತಾ ಇದಾರೆ ಸರ್. ಅಷ್ಟೊಂದು ಕನಿಷ್ಠವಾಗಿರುವಂತಹ ಬದುಕನ್ನ ಇವತ್ತು ಅತಿಥಿ ಉಪನ್ಯಾಸಕರು ನಡೆಸ್ತಾ ಇದಾರೆ ಸರ್. ಇಂಥ ಸ್ವಾಭಿಮಾನ ಬದುಕನ್ನ ಇವತ್ತ ನಡೆಸಲಿಕ್ಕೆ ಆಗದೇನೆ ಎಷ್ಟೋ ಜನ
ನಮ್ಮ ಅತಿಥಿ ಉಪನ್ಯಾಸಕರು ರಾಜ್ಯದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂತಹ ಪದಕ್ಕೆ ಅರ್ಥ ಎಲ್ಲಿದೆ ಸರ್ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳು ನಡೀತಾ ಇದಾವೆ ಆದ್ರೆ ಅದೇ ರೈತರ ಆತ್ಮಹತ್ಯೆಗಳ ರೀತಿಯಲ್ಲಿ ಅತಿಥಿ ಉಪನ್ಯಾಸಕರ ಆತ್ಮಹತ್ಯೆಗಳು ನಡೀತಾ ಇದಾವೆ ಸರ್ ಅವ್ ನಿಮ್ ಗಮನಕ್ಕೆ ಬಂದಿದೀವಲ್ಲ ನಂತರ ಗೊತ್ತಿಲ್ಲ ಸರ್ ಬಂದಿರ ಹೇಳಿ ಸರ್, ಯಾಕಂದ್ರೆ ಅದನ್ನ ಮಾಧ್ಯಮಗಳಲ್ಲಿ ಫೋಕಸ್ ಮಾಡೋದಿಲ್ಲ ಸರ್. ಯಾಕಂದ್ರೆ ನನ್ನ ಗೆಳೆಯ ಸರ್ ರಾಮು ಅನ್ನೋನು ಸ್ವಾಭಿಮಾನದ ಬದುಕಿಗೆ ಹೆದರಿ ಇವತ್ತ ಆತ್ಮಹತ್ಯೆ ಮಾಡಿಕೊಂಡ ಸರ್. ಆತ್ಮಹತ್ಯೆ ಮಾಡ್ಕೊಂಡ್ರೆ ಆತನ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನು ಸರ್, ನೀವೇ ಹೇಳಿ ಸರ್, ದಯವಿಟ್ಟು ಹೇಳಿ ಸರ್. ಇಲ್ಲ, ನನ್ಗೆ ಇದ್ರ ಬಗ್ಗೆ ಅಲ್ಪ ಸ್ವಲ್ಪ ಗಮನಕ್ಕೆ ಬಂದಿತ್ತು. ಆದ್ರೆ ಈ ರೀತಿ ಇಷ್ಟೊಂದು ಸೀರಿಯಸ್ ಆಗಿ ಒಬ್ಬ ಉಪನ್ಯಾಸಕರು ಸಮಸ್ಯೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ಅನ್ನೋಂಥ ವಿಷಯ ನಿಜವಾಗ್ಲೂ ನನ್ ಗಮನಕ್ಕೆ ಬಂದಿಲ್ಲ. ಆಯ್ತು, ನಿಮ್ಮ ಇವತ್ತು ನಿನ್ನದಲ್ಲ ಸರ್, ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರ ಆತ್ಮಹತ್ಯೆಗಳು ನಡೀತಾ ಇದಾವೆ. ಅದು ಸರ್ಕಾರದ ಗಮನಕ್ಕೆ ಬರದೇ ಇರತಕ್ಕಂಥ ನಾಚಿಕೆಡಿನ ವಿಷಯ ಸರ್. ಅದು ನಿಮ್ಗೆ ಗೊತ್ತಿದ್ದಿಲ್ಲ ಅಂದ್ರೆ ಸರ್ ನಾನು ಹೇಳ್ತೇನೆ ಸರ್, ಸಾಕ್ಷಿ ಸಮೇತ ನಾವು ಸಾಬೀತು ಮಾಡ್ತೀವಿ ಸರ್ ನಮ್ಮ ಒಂದು ಉಪನ್ಯಾಸಕರ ಆತ್ಮಹತ್ಯೆಯನ್ನ. ಇಲ್ಲ, ನನ್ಗೆ ಇದ್ರ ಬಗ್ಗೆ ನಾನು ಸ್ವಲ್ಪ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಈಗ ನಿಮ್ಮ ರಾಮು ಅಂತ ಏನೋ ಹೇಳಿದ್ರಲ್ಲ, ಅವ್ರ ಕತೆ ಏನು ಸ್ವಲ್ಪ ಸರ್? ಅವ್ರ ಕತೆ ನಾನು ಹೇಳ್ತೀನಿ ಕೇಳಿ ಸರ್, ನಾನು ಹೇಳ್ತೀನಿ ಕೇಳಿ. ಯವ್ವ ಅಬೇ ಇಲ್ಲಿ ನೋಡು, ಗೋಲ್ಡ್ ಮೆಡಲ್ ತಂದೀನಿ. ಗೋಲ್ಡ್ ಮೆಡಲ್ ಅಂದ್ರೆ ಗೋಲ್ಡ್ ಮೆಡಲ್ ಅಂತಂದ್ರ ಇದು ಜಾಸ್ತಿ ಯಾರು ಶಾಣೆ ಇರ್ತಾರ, ಶಾಲೆಗೆ ಯಾರು ಫಸ್ಟ್ ಬರ್ತಾರ ಅವ್ರಿಗೆ ಎಷ್ಟ ಕೊಡ್ತಾರ. ಅದು ಎಂತದನ್ ಮಗ, ನನ್ಗೇನ್ ಗೊತ್ತಾಗುತ್ತೆ? ಈಗ ಗೊತ್ತಾತ್, ನಾ ಹೇಳತ್ತೀನಲ್ಲ, ನಾನು ಶಾಲೆ ಫಸ್ಟ್ ಬಂದಿನಿ, ಅದು ಗೋಲ್ಡ್ ಮೆಡಲ್ ಈ ಪ್ರಶಸ್ತಿ ಎಲ್ಲಾ ಕೊಟ್ಟಾರ ನೋಡ. ಹೌದಪ್ಪ, ನನಗೆ ಬಹಳ ಖುಷಿ ಆಯ್ತಪ್ಪ. ಸಾರ್ಥಕ ಆಯ್ತು ನನ್ಗೆ. ಕಷ್ಟಪಟ್ಟು ಓದಿಸೋದಕ್ಕೆ ನೀನ್ ಮುಂದೆ ಬಂದಿ, ಹಾಗಾಗಿ ನಿಮ್ಮ ಅಪ್ಪನ ಆಸೆ ಕೂಡ ನೆರವೇರಿಸಿ. ಮತ್ ನೀವು ಕಷ್ಟಪಟ್ಟು ಓದಿಸೋದಕ್ಕೆ ನಾ ಓದಿದ್ದು. ನಿನ್ ಮುಂದೆ ಹಂಗ ಓದ್ತಾನೆ, ಏನ್ ಚಿಂತೆ ಮಾಡಕ್ ಹೋಗ್ಬೇಡ ಆಯ್ತಾ? ಆಯ್ತಪ್ಪ, ನೀನಾದ್ರೂ ಕಷ್ಟಪಟ್ಟು ಓದಿಸೋದಕ್ಕೆ ಸಾರ್ಥಕ ಆಯ್ತು ಮಗ. ತೆಗೆದು ಗೋಲ್ಡ್ ಮೆಡಲ್ ನೀನ್ ಕಷ್ಟಪಟ್ಟು ಓದಿಸಿದಕ್ಕ ನಾ ಪಾಸ್ ಆದ್ರೆ ಎಲ್ಲ ಅಷ್ಟು ನಿನಗೆ ಹೆಸರ್ಲಿಲ್ಲವಾ? ಬಹಳ ಖುಷಿ ಆಯ್ತಪ್ಪ. ಸರ್ ರಾಮು ಅಂತಂದು ಕನ್ನಡ ಲೆಕ್ಚರ್ಸ್, ನ್ಯೂ ಜಾಯಿನಿಂಗ್. ಯಾವೂರು? ನಮ್ದು ಇಲ್ಲೇ ನಮ್ಮೂರು ಸರ್. ಏನಾಯ್ತು ನಿಂದು? ಪಿ ಎಚ್ ಡಿ ಐತೆ? ಏನಾಯ್ತು? PhD ನೆಟ್ ಸೆಟ್ 2 ಆಗಿದೆ. ಸೆಟ್ ಎಲ್ಲಿ ಓದಿ? ಸರ್ ಇಲ್ಲೇ ನಮ್ಮೂರಲ್ಲಿ ಗೌರ್ಮೆಂಟ್ ಕಾಲೇಜ್. ನೋಡಪ್ಪ ರಾಮು, ಇದು ಎ ಗ್ರೇಡ್ ಕಾಲೇಜ್. ಎಲ್ಲರ ಜೊತೆ ಚಲೋ ಯತ್ನ ಇರ್ಬೇಕು. ಆಯ್ತು ಸರ್. ಏನಾದ್ರು ಸ್ವಲ್ಪ ಸಮಸ್ಯೆಗಳಾದ್ರೆ ಫಸ್ಟ್ ನನ್ ಗಮನಕ್ಕೆ ತರಬೇಕು. ಸರ್ ನಿಮ್ಗೆ ಹೇಳ್ತೀನಿ. ಅರ್ಥ ಆಯ್ತಿಲ್ಲ? ಅರ್ಥ ಆಯ್ತು. ಎಲ್ಲ ಆಡಿಸಂಗಲ್ಲ. ಹುಡುಗರ ಜೊತೆಗೆ ಟೀಚರ್ ಜೊತೆಗೆ ಒಳ್ಳೆ ಶಿಕ್ಷಕನಾಗಿರ್ಬೇಕು. ಆಯ್ತು ಸರ್. ಯಾವ ಕುಂಟು ನೆಪ ಹೇಳ್ಕೊಂಡು ಕ್ಲಾಸ್ ಬಿಟ್ಟು ಹೋಗೋದು ಹೇಳ್ದೆ ಕೇಳ್ದೆ ಇಂಥವ್ ಯಾವ ಇರಲ್ಲ ಇಲ್ಲಿ. ಆಯ್ತು. ಅರ್ಥ ಆಯ್ತಾ? ಓಕೆ ಸರ್. ಸಾಯಂಕಾಲ 4 ಗಂಟೆವರೆಗೆ ಇರ್ಬೇಕು. ಆಯ್ತು. ಬೆಳಗ್ಗೆ 9ಕ್ಕೆ ಬರ್ಬೇಕು. ಆಯ್ತು. ಎಲ್ಲಾಡ್ಸಂಗಲ್ಲ, ಇವೆಲ್ಲ ನಿಯಮಗಳು ಇರ್ತಾವ. ಬೇರೆ ಕಾಲೇಜು ಈ ಕಾಲೇಜ್ ಕಂಪೇರ್ ಮಾಡ್ಕೋಬೇಡ್ರಿ. ಇಲ್ಲ ಸರ್, ಕರೆಕ್ಟ್ ಟೈಮ್ ಬಂದು ಕರೆಕ್ಟ್ ಟೈಮ್ ಹೋಗ್ತೀನಿ. ಮದುವೆ ಐತಿ, ಅವ್ರು ಸತ್ತಾರ ಇವ್ರು ಸತ್ತಾರ, ರಜೆ ಬೇಕು, ಇಂಥವ್ ಯಾವ ಏನಿರಲ್ಲ. ಅರ್ಥ ಆಯ್ತಾ? ಸರಿಯಾಗಿ ಬೆಳಗ್ಗೆ 9 ಗಂಟೆಗೆ ಬರ್ಬೇಕು, ಸಾಯಂಕಾಲ 4 ಗಂಟೆವರೆಗೆ ಇರ್ಬೇಕು. ಆಯ್ತು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬರ್ರಿ, ಒಳ್ಳೆ ಟೈಮಿಗೆ ಬಂದ್ರಿ. ಕೂಡ್ರಿ. ಏನಿಲ್ಲ, ಇವ್ರ ಹೆಸರು ರಾಮು ಅಂತ. ನೋಡಪ್ಪ ರಾಮು, ಇವರೇ ನಿಮ್ಮ HOD. ಇವ್ರ ಜೊತೆಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅವ್ರ ಏನ್ ಹೇಳಿದ್ರು ಒಲ್ಲೆ ಅನ್ನಂಗಿಲ್ಲ. ಓಕೆ ಸರ್. ತೆಳ್ಳಾಡ್ಸಾರಲ್ಲ, ಅರ್ಥ ಆಯ್ತಿಲ್ಲ? ನಿಮ್ಮೂರಲ್ಲ ಇದು, ನಮ್ಮೂರು. ನೋಡಿ, ಕರೆಕ್ಟ್ ಟೈಮಿಗೆ ಬರ್ಬೇಕು. ನನಗೆ ಟೈಮ್ ಟೇಬಲ್ ಪ್ರಕಾರ ಕ್ಲಾಸ್ ತಗೋಬೇಕು. ಆಮೇಲೆ HOD ಹೇಳಿದ್ದೆಲ್ಲ ಕೆಲಸ ಮಾಡ್ಬೇಕು. ಯಾವುದೇ ವಿದ್ಯಾರ್ಥಿಗಳಿಂದ ಒಂದು ನಿಮ್ ಕಡೆಯಿಂದ ಸಮಸ್ಯೆ ಆಗ್ಬಾರ್ದು. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಸಹಿಸಕ್ ಆಗಲ್ಲ ನೋಡಿ. ಓಕೆ ಸರ್. ಆಯ್ತು, ಹೋಗ. ಇವತ್ತು ಫಸ್ಟ್ ಸೆಮಿನಾರ್ಗೆ ಕ್ಲಾಸ್, ಕನ್ನಡ ಕ್ಲಾಸ್ ತಗೋ ಹೋಗ. ಆಯ್ತು.
ಏನ್ರಿ ಅಷ್ಟ್ ಖುಷಿಯಾಗಿ ಬರಾಕುಂತೀರಿ? ಏನ್ರಿ ಸಮಾಚಾರ? ಹೇಳ್ತೀನಿ ಹೇಳ್ರಿ ಹೇಳ್ತೀನಿ ತಡಕ ಒಂದ್ ಸ್ವಲ್ಪ ಹೇಳ್ರಿ ಹೇಳ್ತೀನಿ ಏನೋ ವಿಶೇಷ ಇದೆ ಹೇಳ್ತೀನಿ ತಡಿ ಹೋದ ಏನ್ರಿ ಇದು ನನ್ಗ್ ಗೊತ್ತಾಗದ ಇಲ್ರಿ ಇದು? ಓದ್ ಏನಂತ ಗೊತ್ತಾಗ್ತ ಗೊತ್ತಾಗಲ್ರಿ, ನೀವ ಹೇಳ್ರಿ ಏನಂತ. ಮತ್ತೆ ಏನ್ ಓದಕ್ ಬರಕ್ ಬರಂಗಿಲ್ಲ ನಿಮ್ಗೆ MA ಓದಾರು MPhil ಓದಾರು ಬೇಕು ನಿಮಗ ಹೇಳ್ರಿ ಗೊತ್ತಾಗಲ್ಲ, ಹೇಳ್ರಿ ಏನದು? ಲೆಕ್ಚರ್ ಅಪ್ಲಿಕೇಶನ್ ಹಾಕಿದ್ನಿಲ್ಲ ಅಪಾಯಿಂಟ್ಮೆಂಟ್ ಆಗಿದೆ ಹೌದ್ರಿ, ನನಗ್ ನಂಬಕ್ ಆಗಲ್ರಿ. ನಿಜ ಹೇಳಕ್ ಕುಂತೀರಾ ಸುಳ್ಳು ಹೇಳಕ್ ಕುಂತೀರಿ ನೀವು? ಸುಳ್ಳು ಹೇಳಿ ಏನ್ ಮಾಡ್ಲಿ, ನಿನ್ ಮುಂದ ಐತಿಲ್ಲ, ನಿನ್ ಮುಂದ ಕೊಟ್ಟಿನಲ್ಲ ನೋಡ. ಹೌದ್ರಿ, ಮತ್ತೆ ಗಂಡಗ ನನ್ ನೌಕರಿ ಸಿಕ್ಕೈತಿ, ಮತ್ತೆ ಏನೇನ್ ವಿಶೇಷತೆ ಇಲ್ಲ? ಒಳಗ್ ಅಡ್ಗಿ ಮಾಡೇನ್ರಿ, ಹಣ್ಣ್ ತಗೊಂಬಂದೇನ್ರಿ, ಇದಕ್ಕಿಂತ ಬೇರೆದ್ ಏನ್ ಬೇಕ್ರಿ ನೀವು? ಆ ವಿಶೇಷತೆ ಅಲ್ವ మరి ಏನ್ ಸ್ಪೆಷಲ್ ಏನಿಲ್ಲ ಏನ್ ನನಗೆ? ಐತಲ್ರಿ, ಹಣ್ಣ್ ಐತ್ರಿ, ಒಳಗ್ ಅಡ್ಗಿ ಮಾಡೇನ್ರಿ. ಅದೆಲ್ಲ ಬೇಡ, ಇದ ಖುಷಿಗೆ ನನಗ ಏನೋ ಒಂದು ಹೋಗ್ಬೇಕು. 2 ಮಕ್ಕಳ ಹೆತ್ತು ಸಾಕಾಗ್ಬಿಟ್ಟೈತ್ರಿ, ಮಲ್ಕೋರಿ ಸುಮ್ನೆ. ಎಲ್ಲ ಬೇಡ ಮಲ್ಕೋರಿ. ಅಲ್ಲವೇ ಸರ್ ನಿಮ್ದೇ ಫಸ್ಟ್ ಕ್ಲಾಸ್ ಸರ್, ಲೇಟ್ ಆಗಿ ಬಂದ್ಬಿಟ್ರ ಸರ್. ಸ್ವಲ್ಪ ಲೇಟ್ ಆಗ್ಬಿಡ. ಇಲ್ಲ ಸರ್, ಸ್ಟೂಡೆಂಟ್ ಎಲ್ಲ ಗಲಾಟೆ ಮಾಡಕತ್ತಿದ್ರು, ಪ್ರಿನ್ಸಿಪಾಲ್ ಬಂದ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಬೈದೋಗ್ಬಿಟ್ರು ಸರ್. ನಿಮ್ ಕೈ ಬಂದ ತಕ್ಷಣ ಹೇಳಂತ ಹೇಳಿದ್ರು ಸರ್. ಸರಿ ಸರಿ, ನಾ ಬಿಟ್ಟಾಕ. ಸರಿ ಯಾರು ಒಳಗ ಬಾ. ನಮಸ್ಕಾರ. ಯಾಕಪ್ಪ ಕರಿಬಾರ್ದು ಏನ್ ನಿನ್ನ? ಆಗ್ಲೇ ಅವ್ರು ಆಟ ಶುರು ಮಾಡ್ಕೊಂಡ್ರ ಸರ್? ಹೌದು ಸರ್, ಈಗಾಗಲೇ 1 ತಿಂಗಳಾಯ್ತು ಇವರು ತಮ್ಮ ಆಟ ಶುರು ಮಾಡಿ, ತಮ್ಮ ಚಾಳೆನ ಬಿಡುವಲ್ರಿ ಈಗಾಗಲೇ. ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾರೆ ಸಣ್ಣ ಸಣ್ಣ ವಿಷಯಕ್ಕೆ. ಸ್ವಲ್ಪ ಲೇಟ್ ಆಯ್ತು. ಹಂಗೇನಿಲ್ಲ, ಅದು ಆತರ ಎಲ್ಲ ನೆಪ ಹೇಳಕ್ ಹೋಗ್ಬೇಡ, ಅರ್ಥ ಆಯ್ತಾ? ಮುಂಚೆ ಹೇಳಿನಿಲ್ಲ ಸೀರಿಯಸ್ ಆಗಿರ್ಬೇಕಂತ ಹೇಳಿ ನಿನಗ. ತಿಳಿದಾಗ ಬರೋದು ತಿಳಿದಾಗ ಹೋಗೋದಂದ್ರೆ ಹೆಂಗ? ಇಲ್ಲ ಸರ್, 60 ಕಿಲೋಮೀಟರ್ ಬರ್ಬೇಕು ಸರ್, ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ಅದೆಲ್ಲ ನೆಪ ಬೇಡ, ಸರಿಯಾದ ಸಮಯಕ್ಕೆ ಬರಂಗಿತ್ತಂದ್ರ ಬಾ, ಇಲ್ಲಾಂದ್ರೆ ಹೋಗ್ಬಿಡು. ಬೆಳಗ್ಗೆ 9ಕ್ಕೆ ಬರ್ಬೇಕು, ಸಾಯಂಕಾಲ 4 ಗಂಟೆವರೆಗೆ ಇರ್ಬೇಕು. ಆಯ್ತು ಹೋಗು. ಇಲ್ಲ ಸರ್, ಇವು ಸುಮ್ಮನೆ ಜಗ್ಗಿ ಮಂದಿನ ಗೆಸ್ಟ್ ಲೆಕ್ಚರ್ ತಗೊಂಡ್ಬಿಡ್ತವಲ್ರಿ, ಸ್ಟ್ರೈಕ್ ಮಾಡಿದೆ, ಅದು ಮಾಡಿದೆ, ಸಂಘ ಮಾಡಿದೆ ಅಂತಾರ. ವರ್ಕ್ ಲೋಡ್ ಇಲ್ಲ ಸರ್, ಕೆಲವೊಬ್ರನ್ನ ತೆಗೆದು ಹಾಕಿ ಬಿಡು. ನಾನು ಅವತ್ತ ಅಂದೆ ರೀ, ನೀವು ಸರಿಯಾಗಿ ಹ್ಯಾಂಡಲ್ ಮಾಡ್ರಿ, ಅವ್ನ ಅಮ್ಮಾಯಿಗೆ ತರ ಕಾಣಂತಾನ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ ಅವ್ನ ಗಮನದಾಗ ಅಂತ ಹೇಳಿ. ಎಲ್ಲಾ ಗೆಸ್ಟ್ ಲೆಕ್ಚರ್ ಹಂಗೆ, ಇವ್ರ ಸಂಖ್ಯೆ ಬೆಳಕ ಬಿಡ್ಬಾರ್ದು ನೋಡ್ರಿ. ವರ್ಕ್ ಲೋಡ್ ಇಲ್ಲ ಅಂತ ಹೇಳಿ 10 ಮಂದಿನ ತೆಗಿಸ್ಬಿಡಮ್ ಸರ್. ಈ ಮೊದ್ಲು ಹಂಗಿದ್ದಿಲ್ಲ ಸರ್, ಅವರೆಲ್ಲ ಮನ್ ಏನು ಕೌನ್ಸಿಲಿಂಗ್ ಮಾಡಿ 34,000 ಪಗಾರ ಮಾಡಿದ್ರಲ್ಲ, ಅವಾಗ್ಲಿಂದ ಬಲು ಮಾಡಕ್ ಬಿಡ್ರಿ ಸರ್. ಇಲ್ಲ ಅವ್ರು ಯಾಕೆ ಅಂದ್ರೆ ಸರ್ ನಮ್ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡ್ತಾರ ಸರ್ ಅವ್ರು. ಹೌದೌದು, 2 ಕೊಂಬು ಬಂದಂಗಾಗಿ ಅವ್ರಿಗೆ ಅವ್ರ ಒಂದ್ ಪಾಠ ಕಲ್ಸ್ಬೇಕು. ಕಿತ್ತೋಗದ್ ಬಿಡಮ್ಮನ್ನ ಸರ್. ಅದೇ ಈ ವರ್ಕ್ ಲೋಡ್ ಬಾಳ ಮಂದಿ ಇಲ್ಲ ಸರ್, ಕಿತ್ತೋಗಮ್ ಸರ್. ಆಮೇಲೆ ಇವ್ರದ್ದು ವರ್ಕ್ ಲೋಡ್ ಇಲ್ಲ ಸರ್, ಪಗಾರ ಯಾಕೆ ಕೊಡ್ಬೇಕ್ರಿ? ಹೌದು, ವರ್ಕ್ ಲೋಡ್ ಇದ್ದಾಗ ಅಷ್ಟೇ ಕರ್ಕೊಂಡ್ ಮಾಡಮ್ ಸರ್, ವರ್ಕ್ ಲೋಡ್ ಇಲ್ಲ ಅಂತ ಇವ್ರನ್ನ ಕೈಯ ಬಿಟ್ಬಿಡಮ್ ಸರ್. ವರ್ಕ್ ಲೋಡ್ ಕಡಿಮೆ ಮಾಡ್ಬಿಡಮ್ ಸರ್, ನಮ್ ಕೈ ಐತಿರಲ್ಲ. ಹೌದೌದು, ಸುಮ್ಮನೆ ಉಂಡು ಸಾಲಿಗೆ ಬರಲ್ಲ, ಇವ್ರ ಜೀವನ ಬದುಕ್ಲಿ ಅಂತ ನಾವು ವರ್ಕ್ ಲೋಡ್ ಜಾಸ್ತಿ ತೋರಿಸ್ತೀವಿ. ನಮ್ದೊಂದು ಕ್ಲಾಸ್ ತಗೊಳ್ಳಂದ್ರೆ ಹಿಂದೆ ಕೆಳಗ ಮೇಲೆ ನೋಡ್ತಾರ ಸರ್ ಇವ್ರು. ಹೌದೌದು. ಇಲ್ಲ ದಿಮಾಗ್ ಜಾಸ್ತಿ ಆಗಿ ಸೂಟ್ ಊಟ ಹಾಕ್ಯಂಬಂದ್ಬಿಡ್ತಾರ, ಅಪಾಯಿಂಟ್ ಆದವ್ರ ದಿವಸ. ಇರ್ಲಿ ಬಿಡ್ರಿ, ನಡ್ರಿ ಬತ್ತೆ ಹೊಡೆದ್ ಬರ, ನಡ್ರಿ ಹೋಣ. ಏನ್ ಬಿಡ್ರಿ, ಕಾರ್ ತಗೊಂಡ್ರಿ, ಏನ್ ಪಾರ್ಟಿ ಕೊಡಿಸಿಲ್ಲ ಏನಿಲ್ಲ. ನೀವು ಮನೆ ಕಿಡ್ರಿ ಅಂತ ಯಾರಿಗೆ ಕೊಡಿಸಿರಿ? ಪಾರ್ಟಿ ಕೊಡಿಸಿರ? ಅವ್ರಿಗೆ ಕ್ಲಾಸ್ ಹೇಳಿ ತಗೊಂತಾರ ನಡ್ರಿ. ಆಕಿ ಹೇಳ್ರಿ, ಕೆದಳಲ್ಲ. ಆಯ್ತು ನಡ್ರಿ, ಆಕೆ ಹೇಳಿದ್ರೆ ಆಯ್ತು ಬರ್ರಿ. ಮೇಡಮ್ ಟಿಫನ್ ಏನ್ ಮಾಡ್ಕೊಂಡ್ ಬಂದ್ರಿ? ಇಲ್ಲ ಮೇಡಮ್, ಟಿಫನ್ ಎಲ್ಲಿ ಮಾಡಕ್ಕೆ ಆಗ್ಲಿಲ್ಲ ಮೇಡಮ್. ಅದ್ರಲ್ಲಿ ನಾವು ಅತಿಥಿ ಅಂದ ತಕ್ಷಣ 9 ಗಂಟೆಗೆ ಕ್ಲಾಸ್ ಹಾಕ್ಬಿಟ್ಟಿರ್ತಾರಲ್ಲ ಮೇಡಮ್. ನಮಸ್ತೆ ಮೇಡಮ್, ಬರ್ರಿ ಮೇಡಮ್. ಬರ್ರಿ ಮೇಡಮ್. ಮುಗಿತಾ ಮ್ಯಾಮ್ ಕ್ಲಾಸ್? ಮುಗಿತ್ರಿ? ಈಗ ಜಸ್ಟ್ ಮುಗಿಸ್ಕೊಂಡ್ ಬಂದೆ ಮೇಡಮ್. ನಿಮ್ದು ಕ್ಲಾಸ್ ರೀ? ನಮ್ದು ಮುಗಿತ್ರಿ, ಮುಗಿ ಸ್ವಲ್ಪ ಅಟೆಂಡೆನ್ಸಿಗೆ ವರ್ಕ್ ಇತ್ತು, ನೋಡ್ಕೊತ ಕೂತಿದ್ವಿ ನೋಡ್ರಿ ಮೇಡಮ್. ಯಾಕೆ ಮೇಡಮ್ ತುಂಬಾ ಡಲ್ ಆಗ್ಬಿಟ್ಟಿರಾ? ಹೌದು ಮೇಡಮ್, ಇದು ಸರ್ಕಾರ ಈಗ ಕೌನ್ಸಿಲಿಂಗ್ ತಗೊಂಡ್ಬಂದು ನಾವೆಲ್ಲೋ ಎಲ್ಲಿಂದೋ ಬಂದು ಇಲ್ಲಿದೀವಿ. ಮಕ್ಳು ಒಂದ್ ಕಡೆ, ಗಂಡ ಒಂದ್ ಕಡೆ, ಬಹಳ ಒಂಥರ ಟೆನ್ಷನ್ ರೀ. ಮಗಳಿಗೆ ಆರಾಮಿಲ್ಲ ಅಂತ ಒಂದಿನ ರಜೆ ತಗೊಂಡ್ ಹೋಗ್ಬೇಕಂದ್ರು ರಜೆ ಕೊಡೋಲ್ಲ. ಇಲ್ಲ ಮೇಡಮ್, ರಜೆ ಎಲ್ಲಿ? ಬರೀ ಅಪಾಯಿಂಟ್ ಅವ್ರಿಗೆ ಆಗ ಮ್ಯಾಮ್, ನಮ್ಗೆ ಎಲ್ಲಿ ರಜೆನೇ ಇಲ್ಲ. ಕೇಳಕ್ಕೆ ಹೋಗ್ಬೇಡ್ರಿ ಅಂತಾರ ಮೇಡಮ್. ರಜೆ ಅಂದ್ರೇನೆ ಕೇಳಕ್ಕೆ ಹೋಗ್ಬೇಡ್ರಿ ಮೇಡಮ್. ಹಿಂಗಾದ್ರೆ ಎಷ್ಟು ಕಷ್ಟ ರೀ. ಮೊನ್ನೆ ಮೇಡಮ್ ನಮ್ ಫ್ರೆಂಡ್ ಫೋನ್ ಮಾಡಿದ್ಲು. ಹೌದಾ ಮೇಡಮ್, ಏನಾಯ್ತು? ಅವ್ರ ಕಾಲೇಜ್ ಒಳಗ್ರಿ ಪರ್ಮನೆಂಟ್ ಅವರು ವಾಶ್ರೂಮ್ ಹೋಗ್ತಾರೆ, ಇವ್ರು ಹೋಗಿ ಕೇಳಿದ್ರ ಕಿಲಿ ಕೊಡ್ತಾ ಇಲ್ಲ ಅಂತ ನೋಡ್ರಿ. ಓ, ಅಂದ್ರೆ ಅತಿಥಿಗಳಿಗೆ ವಾಶ್ರೂಮ್ ಯೂಸ್ ಮಾಡಷ್ಟು ರೈಟ್ಸ್ ಇಲ್ಲ ಅಂದ್ರೆ ಏನ್ ಮೇಡಮ್ ನಮ್ಮ ಪರಿಸ್ಥಿತಿ? ಇತ್ತೀಚೆಗೆ ಪತ್ರಿಕೆಗಳನ್ನ ಗಮನಿಸಿದಿರಾ? ಮಹಿಳೆಯರಿಗೆ, ಉದ್ಯೋಗಸ್ಥ ಹೆಣ್ಮಕ್ಳಿಗೆ ಕಿಡ್ನಿ ಸ್ಟೋನ್ಗಳು ಜಾಸ್ತಿ ಆಗ್ತವೆ. ಸರಿಯಾಗಿ ವಾಶ್ರೂಮ್ ಯೂಸ್ ಮಾಡ್ತಾ ಇಲ್ಲ, ನಮ್ಮ ಸರಿಯಾಗಿ ನೀರಿನ ಫೆಸಿಲಿಟಿ ಇಲ್ಲ. ಮುಂಚೆ ಅದು ನೀರು ಸರಿಯಾಗಿ ಹೆಚ್ಚು ಕುಡಿಬೇಕು, ಇರೋದಿಲ್ಲ, ನೀರಿಲ್ಲ, ಕಾಮನ್. ಮತ್ತೆ ಕಷ್ಟ. ಮತ್ತೆ ಟೈಮಿಂಗ್ ಒಂದ್ ನೋಡಿರಿಲ್ಲ ಮೇಡಮ್, ಬೆಳಗ್ಗೆಯಿಂದ ಸಾಯಂಕಾಲ ತನಕ ವಾಶ್ರೂಮ್ ಇಲ್ಲ, ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಜೆಂಟ್ಸ್ ಫ್ಯಾಕಲ್ಟಿ ಆದ್ರೂ ಎಲ್ಲಗಡೆ ಹೊರಗೆ ಹೋಗ್ತಾರೆ ಮ್ಯಾಮ್. ನಾವೆಲ್ಲ ಹೋಗ್ಬೇಕು? ಅಲ್ಲ ಮೇಡಮ್, ಕಾಲೇಜಿಗೂ ಮನೆಗೂ ತುಂಬಾ ದೂರ ಇರುತ್ತೆ, ನಾವು ಹೋಗಕ್ ಆಗಂಗಿಲ್ಲ ಮೇಡಮ್. ಏನ್ ಮಾಡಿ ಇದು ಸಮಸ್ಯೆನ ಯಾರಿಗೂ ಹೇಳಾರ್ದಂತ ಪರಿಸ್ಥಿತಿ ಬಂದ್. ಯಾವಾಗ ಗೌರ್ಮೆಂಟ್ ಯಾವಾಗ ನಮ್ ಕಣ್ ತೆಗೆದು ನೋಡ್ತದೋ, ನಮ್ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಮಾಡ್ತದ ಅನ್ನಂಗ ಆಗ್ಬಿಡ್ತದ ಮೇಡಮ್. ನಿಜ ಮೊನ್ನೆ ನೋಡ್ರಿ, ಅವರು
ಪಾಪಗ್ ಆರಾಮಿಲ್ಲ ಅಂತ. ಅದೇ ಮೇಡಮ್ ನಂದು ಹಿಂಗೆ 2016-17 ಅಲ್ಲಿ ನಮ್ಮ ಮನೇಲಿ ಹಿಂಗೆ ಮೇಡಮ್ ನಮ್ಮ ಅಮ್ಮಗ ಹುಷಾರಿದ್ದಿಲ್ಲ, ಬೆಂಗಳೂರಲ್ಲಿ ಹೋಗಿದ್ವಿ ಮೇಡಮ್. ಇದು ಕಾಯಿಲೆ ಯಾರಿಗೂ ಹೇಳಿ ಕೇಳಿ ಬರಂಗಿಲ್ಲ, ಹಿಂಗೆ ಅಲ್ಲಿ 1 ತಿಂಗಳು ಹಾಸ್ಪಿಟಲ್ ಇದ್ದು ಮೇಡಮ್, ಬರಕ್ಕಾಗಿಲ್ಲ ಕಾಲೇಜ್ಗೆ. ನನ್ನ ಗೆಸ್ಟ್ ಅಂತ ಅತಿಥಿ ಉಪನ್ಯಾಸಕರ ಪಟ್ಟಿನೇ ಹೊರಗೆ ಹಾಕೇಳು ಮೇಡಮ್, ತೆಗ್ದೇ ಹಾಕ್ಬಿಟ್ರಿ. ಅದ್ರಾಗ ಆ ಟೈಮಲ್ಲಿ ನನ್ನ ಮಗು 1 ವರ್ಷದಿತ್ತು ಮೇಡಮ್, ಇನ್ನು ಅದು ಫೀಡಿಂಗ್ ಇತ್ತು ಅಂತ ಅವ್ರ ಮನೇಲಿ ಬಿಟ್ಟಿದ್ದೆ ಮೇಡಮ್. ಅಲ್ಲಿ ಬಿಟ್ಟಿದ್ದೆ ಹೇಳ್ಬೇಕಾ, ಅಲ್ಲಿ ಇರೋದು ಹೇಳ್ಬೇಕಾ, ಇಲ್ಲಿ ತೆಗೆದು ಹಾಕಿದ್ದೆ ಹೇಳ್ಬೇಕಾ? ಅದಕ್ಕಿಂತ ಬಿಫೋರ್ ಮಾಡಿದ್ದು ಸ್ಯಾಲ್ರಿ ಬರ್ಲಿಲ್ಲ ಮೇಡಮ್, ನನ್ಗೆ 30,000 ಲಾಸ್ ಆಯ್ತು ಮೇಡಮ್. ಕೇಳಕ್ ಹೋದ್ರೆ ಅವಾಗಿನ ಪ್ರಿನ್ಸಿಪಲ್ ಕೇಳ್ರಿ, ಹಂಗ್ ಕೇಳ್ರಿ, ಹಿಂಗ್ ಕೇಳ್ರಿ ಅಂತಾರೆ. ಎಲ್ಲಂತ ಕೇಳ್ಕೊಬೇಕು ಮೇಡಮ್. ನಾವು ಅವೆಲ್ಲ ಡಾಕ್ಯುಮೆಂಟ್ ಗಳನ್ನ, ಟೈಮ್ ಟೇಬಲ್ ನಾವು ರೆಫರ್ ಮಾಡಕ್ ಆಗುತ್ತ ಹಿಂಗೆ ಮೇಡಮ್. ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಈ ಅತಿಥಿ ಉಪನ್ಯಾಸಕರಾಗಿ ಇಂತ ನೋವು ಇಲ್ಲ ಅಂತ ಯಾರು ಹೇಳ್ಕೊಳ್ಳಿಕ್ಕೆ ಇಲ್ಲ ಮೇಡಮ್. ಹಂಗಿದ ಇಲ್ಲ ಮೇಡಮ್, ಇದು ಬದುಕಕ್ಕೂ ಆಗ್ಲಾಕ ಸಾಯುದು ಆಗ್ಲಾಕ ಅಂತ ಸ್ಥಿತಿ ಒಳಗ್ ಸರ್ಕಾರ ನಮಗ್ ತಂದ್ ಇಟ್ಬಿಟ್ಟಿದೆ. ನಿಜ ಮೇಡಮ್, ಏನಾದ್ರೂ ಸಾಕಾಗಿ ಹೋಗ್ಬಿಟ್ಟೈತಿ. ಇದಕ್ ಒಂದ್ ಏನಾದ್ರೂ ಅಂತ್ಯ ಆಗ್ಲೇಬೇಕ್ರಿ ಮೇಡಮ್. ನಿಜ ಮೇಡಮ್, ಇಲ್ಲಾಂದ್ರೆ ದಿನ ಅಳೋದೇ ಆಗುತ್ತಾ ಮೇಡಮ್ ನಮ್ದು. ಮೇಡಮ್ ಏನ್ ಮಾಡ್ಬೇಕು, ಎಲ್ಲರೂ ಒಂದ್ ಫೈನಲ್ ಆಗಿ ಒಂದ್ ಡಿಸಿಷನ್ ಗೆ ಬರ್ಬೇಕು ಮೇಡಮ್. ಇನ್ನು ಎಷ್ಟು ದಿನ ಅಂತ ಮೇಡಮ್ ಹಿಂಗೆ ನಾವು ನರಕ ಅನ್ಭವಿಸ್ತೀವಿ? ಏನೋ ಅಂತಾರಲ್ಲ, ಇದ್ರೂನು ಜೀವಂತ ಶವದಂಗ್ ಇರೋದಕ್ಕಿಂತ ಅದಕ್ಕೆ ಒಟ್ಟು ಒಂದ್ಸಾರಿ ಏನ್ ಅನ್ಸುತ್ತೆ ಮೇಡಮ್, ಇದು ಅತಿಥಿ ಉಪನ್ಯಾಸಕನಾಗ ಯಾಕೆ ಕೆಲಸ ಮಾಡಕತ್ತೀನೋ ಅಂತ ಅನ್ಸ್ಬಿಡ್ತದೆ ಮೇಡಮ್. ನಿಜ ನಾನು ಈ ಫೀಲ್ಡ್ ಗಾರ ಯಾಕಾರ ಬಂದಿನ ನಂಗೆ ಅನ್ಸ್ಬಿಟ್ಟತ್ ಮೇಡಮ್. ಯಾಕೆ ಮೇಡಮ್? ಮೊನ್ನೆ ಫೆಬ್ರವರಿ ಅಮ್ಮಗ್ ಪ್ಯಾರಾಲಿಸಿಸ್ ಆಗಿತ್ತಲ್ರಿ, ರಜೆಗಳು ಕೂಡ ಸಿಗ್ಲಿಲ್ಲ ಮೇಡಮ್ ನಂಗೆ. ಹೌದು ಮೇಡಮ್, ಸರ್ ಹೇಳಿದ್ರು ಬಹಳ 2 ದಿನ ಹೋಗೋದು, 2 ದಿನ ಬರೋದು, ತುಂಬಾನೇ ಕಷ್ಟ ಅನ್ನೋದು. ಈಗ ಅಮ್ಮಗ ಮಾತಾಡಕ್ಕೂ ಬರಲ್ಲ ಅಂತ ಟೈಮಲ್ಲಿ ನಾನು 1 ವಾರ ಕೂಡ ಅವ್ರ ಜೊತೆ ಆಸ್ಪತ್ರೆಯಲ್ಲಿ ಇದ್ದಾಗ್ಲೂ ಪ್ರಿನ್ಸಿಪಾಲ್ರು ಫೋನ್ ಮಾಡೋದು, HOD ಅವ್ರ ಕ್ಲಾಸ್ ಯಾರಿಗಾದ್ರೂ ಹೇಳ್ರಿ ಅಂತ ಹೇಳೋದು. ಇವೆಲ್ಲ ನೋಡ್ಕೊಂಡಾಗ ಯಾಕಾದ್ರೂ ಈ ಫೀಲ್ಡಿಗೆ ಬಂದೆ ಅಂತ ನಿಜವಾಗ್ಲೂ ನನ್ಗೆ ತುಂಬಾನೇ ಹೇಳಕ್ಕೂ ಆಗಲ್ಲ ಮೇಡಮ್. ಅಷ್ಟು ಅದೇ ಇವ್ ದಿವಸ ಆದ್ರೆ ಅವ್ರ ತಾಯಿಯವ್ರಿಗೆ ಆರಾಮಿಲ್ಲ ಅಂದ್ರೆ 1 ವಾರ ರಜೆ ಕೊಡೋದಿಲ್ವಾ ಅವರು? ಕೊಡ್ತಾರೆ ಮೇಡಮ್. ಯಾಕೆ ನಾವೇನ್ ಸುಮ್ನೆ ನಮ್ಮ ವೈಯಕ್ತಿಕಕ್ಕಂತೂ ಬಿಟ್ಟಿರಲ್ಲ ಮೇಡಮ್. ತಾಯಿಗೆ ಹುಷಾರಿಲ್ಲ, ಪ್ಯಾರಾಲಿಸಿಸ್ ಆದಾಗ 1 ವಾರನೂ ರಜೆ ಸಿಗಲ್ಲ ಅನ್ನೋ ಮಟ್ಟಿಗೆ ನಾವ್ ಇದೀವಿ ಅಂದ್ರೆ ಬಹಳನೇ ಇದಾಗುತ್ತೆ ಮೇಡಮ್ ನಮ್ಗೆ ಹೇಳಕ್ಕೆ. ಅದೇ ಮೇಡಮ್, ನೀನು ನಮ್ಮ ಅತ್ತೆಗೂ ಆರಾಮಿಲ್ದಾಗ ಹಿಂಗೆ ಆಗಿತ್ರಿ ಮೇಡಮ್ ಸಿಚುವೇಶನ್. ಬಹಳ ಬಹಳ ಕಷ್ಟ ಅಂದ್ರೆ ಕಷ್ಟ ಆಗಿತ್ರಿ ಮೇಡಮ್. ಬೆಳಗ್ಗೆ ಎದ್ದು ಅಮ್ಮಂದೆಲ್ಲ ಕ್ಲೀನ್ ಮಾಡಿ ಮಕ್ಕಳಿಗೆಲ್ಲ ಶಾಲೆಗೆ ಬಿಟ್ಟು ಕಾಲೇಜಿಗೆ ಬರ್ಬೇಕಂದ್ರೆ ಲೇಟ್ ಆಗ್ಬಿಡೋದ್ರಿ. ಇನ್ನು ನಾನು ಮಧ್ಯದಲ್ಲೇ ಇರ್ತಾ ಇದ್ದೆ, ಆಗ್ಲೇ ನಮ್ಮ HOD ಸರ್ ಫೋನ್ ಮಾಡೋವ್ರಿ, ಯಾಕ್ರಿ ಮೇಡಮ್ ಇನ್ನು ಬಂದಿಲ್ಲ? ಇಲ್ಲ ಸರ್ ನಮ್ಮ ಅತ್ತೆಗೆ ಆರಾಮಿಲ್ಲ ಅಂತ ಹೇಳಿದ್ದು. ಇಲ್ಲ ಮೇಡಮ್ ನೀವು ಕ್ಲಾಸ್ ಕರೆಕ್ಟ್ ಆಗಿ ತಗೋಬೇಕ್ರಿ ಅಂತ ಹೇಳಿ ಇದು ಮಾಡೋವ್ರಿ ಮೇಡಮ್. ಯಾರ್ ಮುಂದೆ ಹೇಳ್ಕೋಬೇಕ್ರಿ ಮೇಡಮ್ ನಮ್ ಕಷ್ಟ? ನಮಸ್ತೆ ಸರ್. ನಮಸ್ತೆ ಸರ್. ಕೊಡಿ ಸರ್, ಕೊಡಿ ಸರ್. ಇಲ್ಲ ಸರ್, ಹಂಗೆ ಇರ್ತಾವಲ್ ಸರ್ ತಾಪತ್ರಯಗಳು. ಏನ್ ಸರ್ ಮನೆಯೊಳಗಿನ ತಾಪತ್ರ ರೀ, ಕಾಲೇಜಿಗೆ ನೋಡ್ಬೇಕ್ರಿ, ಮನೆಯೊಳಗಿನ ನೋಡ್ಬೇಕ್ರಿ, ಮನೆಯೊಳಗಿನ ಸಮಸ್ಯೆ ಜೊತೆಗೆ ಈ ಕಾಲೇಜಿಗೆ ಬಂದಲ್ಲಿ 108 ನಿಯಮಗಳು ಸಾಕಾಗಿ ಹೋಗ್ಬಿಟ್ಟೆ ನೋಡಿ ಸರ್. ಈ ಕಡೆ ಅಳಕ್ಕೂ ಆಗ್ಲಾರ್ದು, ಈ ಕಡೆ ನುಂಗಾಕೂ ಆಗ್ಲಾರ್ದು ಪರಿಸ್ಥಿತಿ ಹಂಗಾಗ್ತದೆ. ಅದೇ ನಮ್ಮ ಪ್ರಾಬ್ಲಮ್ ಇರ್ತಾವಲ್ಲ ಸರ್, ಅವನೇ ಮಾತಾಡ್ಕೊಂಡು ಸರ್. ಹೆಣ್ಮಕ್ಳು ಒಂಥರ ಅಂಚೆ ಅಂತೀರಿ, ನಮ್ಮ ಗಂಡ್ಮಕ್ಳು ಯಾರು ಏನ್ ಅಂದ್ರೆ ನಮ್ಮ ಕುಟುಂಬದ ಜವಾಬ್ದಾರಿ ಇರುತ್ತೆ ಸರ್. ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು, ಒಂದು ಒಳ್ಳೆ ಸ್ಕೂಲ್ ಯಾಕಂದ್ರೆ ಸರಿಯಾದ ಸಮಯಕ್ಕೆ ಸಂಬಳ ಕೊಡ್ತಿಲ್ಲ. ಈ ಅತಿಥಿ ಉಪನ್ಯಾಸಕ್ಕೆ ಬಂದದ್ದು ಬಹಳ ದುಃಖ ಅನಿಸ್ತಿತ್ತು ಮೇಡಮ್. ಸುಮಾರು ನಾನು 12 ವರ್ಷದಿಂದ ಕೆಲಸ ಮಾಡಕತ್ತೀನಿ. ರಿಯಲಿ ಭಾಳ ಫೀಲಿಂಗ್ ಆಗುತ್ತಿದೆ ಮೇಡಮ್ ಇವತ್ತು. ಯಾಕಂದರೆ ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲಿಗೆ ಓದಿಸ್ಬೇಕು, ಒಂದು ಒಳ್ಳೆ ಸೌಲಭ್ಯ ಕೊಡಿಸ್ಬೇಕಂತ ಒಂದು ಆಲೋಚನೆ ಮಾಡಿದಾಗ ಈ ಸರ್ಕಾರ ನಮಗೆ ಸರಿಯಾದ ರೀತಿಯಲ್ಲಿ ತಿಂಗಳು ಸಂಬಳ ಕೊಡ್ತಿಲ್ಲ ಮೇಡಮ್. ಹೋರಾಟ ಮಾಡಕ್ ಪ್ರಯತ್ನ ಮಾಡೋದು ಎಲ್ಲರೂ ಒಗ್ಗೂಡಿಸಿ ಎಲ್ಲ ಇಡೀ ರಾಜ್ಯದಾದ್ಯಂತ ನಾವು ಒಂದು ಒಳ್ಳೆ ಸ್ಟ್ರಾಂಗ್ ಮಾಡಿದ್ರೆ ಏನಾದರೂ ಈಗಾಗಲೇ ಸಣ್ಣ ಪುಟ್ಟ ಹೋರಾಟ ನಡೆಸಿ ದೊಡ್ಡ ಪ್ರಮಾಣದಲ್ಲಿ ರಾಜ್ಯಕ್ಕೆ ಸರ್ಕಾರಕ್ಕೆ ಪೆಟ್ಟು ಕೊಡುವಂತ ರೀತಿಯಲ್ಲಿ ಹೋರಾಟ ಮಾಡ್ಬೇಕು ಸರ್. ಏನಾದ್ರೂ ಸರ್ ಕ್ರಾಂತಿಯಿಂದನೇ ನಮ್ಗ ಆಗೋದು ಸರ್. ನಾವ್ ಸುಮ್ನೆ ಇಲ್ಲೇ ಕೂದ್ವಿ, ಇಲ್ಲೇ ಮಾತಾಡಿ ಎದ್ದು ಹೋದ್ವಿ ಅಂದ್ರೆ ಸಾಧ್ಯನೇ ಇಲ್ಲ ಸರ್. ಸರ್ ಯಾರದ ಸರ್, ನಾ ರಾಮ. ಬಾ ಒಳ ಬಾ. ನಮಸ್ತೆ ಸರ್. ಏನ್ ಕ್ಲಾಸ್ ಮುಗಿತ? ಏನು ಬಂದಲ್ಲ? ಮುಗಿ ಸರ್, ಕನ್ನಡ ಕ್ಲಾಸ್ ಮುಗಿಸ್ಕೊಂಡ್ ಬಂದೆ ಸರ್. ಏನ್ ಮುಗಿತ? ಕನ್ನಡ ಕ್ಲಾಸ್ ಸರ್ ಮುಗಿಸ್ಕೊಂಡ ಬಂದೆ. ಮತ್ತೆ ಯಾಕೆ ಬಂದೆ? ಇಲ್ಲ ಸರ್, ನಾಳೆ ಸ್ವಲ್ಪ ಅರ್ಜೆಂಟ್ ರಜೆ ಬೇಕಾಗಿದೆ ಸರ್. ಹಲೋ ಸರ್, ತಡಿಯಪ್ಪ 1 ನಿಮಿಷ ತಡಿ. ಹಲೋ, ಹೇಳಿ. ಹೌದಾ, ಸರಿ 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 ಸರ್ ನಾಳೆ
ಎದಕ್ಕಪ್ಪ ಯಾರನ್ನ ಸತ್ತಾರ ಏನ್ ಎಷ್ಟು ಅವಸರ ಮಾಡ್ತೀಯಲ್ಲ? ಸರ್ ಹಂಗೇನಿಲ್ಲ ಸರ್, ಅವಾಗ ಪೂರ ಹುಷಾರಿಲ್ಲ ಸರ್, ಅದಕ್ಕೋಸ್ಕರ ನಾನು ಅರ್ಜೆಂಟ್ ರಜೆ ಬೇಕಾಯ್ತು ಸರ್, ಪ್ಲೀಸ್ ಸರ್. ಹುಷಾರಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಹೋಗಿ ನಿನ್ ಕೆಲಸ ನೀನ್ ಮಾಡು ಹೋಗ. ಯಾಕೆ ಕಿರಿಕಿರಿ ಹೆಚ್ಚಿ ನನಗ? ಒಂದ್ ಸ್ವಲ್ಪ ಕೆಲಸ ಐತೆ ಹೋಗು. ಇಲ್ಲ ಸರ್, ಬೇಕೇ ಬೇಕು ಸರ್, ಅಮ್ಮ ಪೂರ ಹುಷಾರಿಲ್ಲ, ಮತ್ತೆ ಇಂಥ ಟೈಮ್ನಾಗ ಹೋಗಲ್ಲ ನೋಡಿ. ಆಯ್ತು, ನೋಡೋಣ ಹೋಗು. ನನ್ ಸ್ವಲ್ಪ ಕೆಲಸ ಐತಿ, ಕ್ಲಾಸ್ ಅಂತ ತಗೋ, ಆಮೇಲೆ ನೋಡೋಣ, ಮಾತಾಡ್ತೇನೆ. ಸರಿ ಸರ್, ಬರ್ತೀನಿ, ನಮಸ್ಕಾರ ಸರ್. ಸರ್ ಆಫೀಸ್ ರೂಮ್ನಾಗ ಹೋಗಿದ್ರೆ ಇಲ್ಲ ಮೇಡಮ್, ಅದು ಅಮ್ಮ ಹುಷಾರಿದ್ದಿಲ್ಲ, ಅದಕ್ಕೆ ರಜೆ ಕೇಳಕ್ ಹೋಗಿದ್ದೆ. ಏನಂದ್ರೆ ಸರ್? ಏನ್ ಕೊಡಂಗಿಲ್ಲ, ರಜೆ ಇಲ್ಲ, ಕ್ಲಾಸ್ ತಗೋಬೇಕು, ನೀವು ರಜೆ ತಗೊಂಡ್ರೆ ಯಾರು ಪಾಠ ಮಾಡಿ? ಇಲ್ಲ ಸರ್, ರಜೆ ವಿಷಯನೇ ಮಾತಾಡಂಗಿಲ್ಲ ಸರ್. ನಮ್ಗೆ ಅದ್ರಾಗ ಅತಿಥಿ ಉಪನ್ಯಾಸಕರ ಅಂದ್ರೆ ಒಂದು CL ಏನೂ ಇಲ್ಲ, ನೀವು ರಜೆನೇ ಇಲ್ಲ ಕೇಳಕ್ಕೆ ಹೋಗ್ಬೇಡ್ರಿ ಅಂತ. ಮನೇಲಿ ಅಮ್ಮ ಹುಷಾರಿಲ್ಲ, ಮತ್ತೆ ಇಂಥದ್ರದ್ದು ಅಲ್ಲ ನಮ್ಗೆ ಅರ್ಥ ಆಗುತ್ತೆ ಸರ್, ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಅದು. ಸಾಕಾಗೋಗಿತ್ತು ನನಗೆ. ರಜೆ ಸರ್, ಏನ್ ಮಾಡೋದು, ನಂದೊಂಚೂರು ಕೆಲಸ ಇದೆ ಸರ್, ಬಿಟ್ಟು ಬರ್ತೀನಿ. ಏನಂತಾರೆ? ಓಕೆ ಸರ್. ಯಾಕ್ರಿ ಸಪ್ಪು ಕುಂತೀರಿ? ರಜೆ ಏನ್ ಕೊಡ್ಲಿಲ್ಲೇನ್ರಿ? ನಾಳೆ ಹೋಗಿ ಅತ್ತಿಗೆ ತೋರ್ಸ್ಕೊಂಡ್ ಬರ್ಬೇಕ್ರಿ ಅಲ್ಲಿ. ಎಷ್ಟು ಕೇಳಿದ್ರು ಕಾಲ್ ಕೈ ಬಿದ್ರು ರಜೆ ಕೊಡ್ಲಿ, ಏನ್ ಮಾಡ್ಬೇಕು ಕೇಳ ನಾನು? ಯಾಕ್ರಿ ರಜೆ ಕೊಡ್ಲಿಲ್ಲ? ಯಾಕೆ ಕೊಡ್ಲಿ, ಒಳಗೆ ನಡಿ ಹೇಳ್ತೀನಿ. ಬರ್ರಿ ರೀ, ಅತ್ತಿಗೆ ಹುಷಾರಿಲ್ಲ ರೀ, ಅಲ್ಲಿ ಆರಾಮಿಲ್ಲ ನೋಡ್ರಿ, ಸಂಜೆ ಮುಂದೆ ಸಾಯಂಗದಾಳ್ರಿ ಅಲ್ಲಿ. ನಾನೇನ್ ಮಾಡಿ, ನನ್ನ ಕರ್ಮ, ಕಾಲೇಜ್ ನೋಡಿ ರಜೆ ಕೊಡುವಲ್ರಿ, ಏನಿಲ್ಲ, ನೀ ನೋಡಿ ತೋರ್ಸ್ಕೊಂಡ್ ಬರಂಗಿಲ್ಲ ಅಂತ ಒಬ್ಬನಂತ ಎಷ್ಟಂತ ಮಾಡ್ಬೇಕು? ಒಬ್ರ ಹೆಂಗ್ ಹೋಗತ್ತ ಹೇಳ್ರಿ ನೀವಾದ್ರು. ನಾ ಏನ್ ಮಾಡ್ಲಿ, ನಾನು ಮುಂಜಾನೆ ಸಂಜೆ ಮಾಡಿ ಸರ್ ಕಾಲು ಕೈ ಬಿದ್ದು ಎಷ್ಟು ಮಾಡಿದ್ರೆ ರಜೆ ಕೊಡಾಕತ್ತಿಲ್ಲ. ನನ್ನ ಪರಿಸ್ಥಿತಿ ನನಗಾಗಿ ಹೋಗೈತಿ, ಅದಕ್ಕೆ ನೀನ್ ನಾಳೆ ನೀನ್ ಅಮ್ಮನ ಕರ್ಕೊಂಡ್ ನೀನ್ ಹಾಸ್ಪಿಟ್ಲ್ಗೆ ಹೋಗು. ನಾನ್ ಹೆಂಗ್ ಹೋಗ್ಲಿಕ್ ಆಗತ್ರಿ? ನೀವು ನನ್ ಜೊತೆ ಬರ್ಬೇಕಲ್ಲೇನ್ರಿ? ಮತ್ತೆ ಅಲ್ಲಿ ನೋಡಿದ್ರೆ ಕಾಲೇಜ್ ರಜೆ ಕೊಡುವಲ್ರು, ಈಗ ನೀನ್ ನೋಡಿದ್ರೆ ಹಿಂಗ್ ಮಾಡ್ತಿಪ್ಪ, ಒಬ್ಬನ ನಾ ಎಷ್ಟಗಂತ ಇದು ಮಾಡ್ಲಿ? ನನ್ ಕರ್ಮ ಆಗ್ಬಿಡ್ಲಿ. ನಾನೇನ್ ಮಾಡ್ಲಿಕ್ಕೆ ಹೇಳ್ರಿ? ಮತ್ತೆ ಅಂತ ಪರಿಸ್ಥಿತಿ ನೀನೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದ್ ಹೆಂಗ್ ಆಗತ್ರಿ? ನನಗೆ ಯಾವತ್ತಿಗೂ ಹೋಗಿಲ್ಲಲ್ರಿ, ನನ್ಗೆ ಹೆಂಗ್ ಆಗತ್ ಹೇಳ್ರಿ? ನೀವಾದ್ರು ನೀವು ನನ್ ಜೊತೆ ಇರ್ಲೇಬೇಕಲ್ರಿ? ಅಲ್ಲ ಇರ್ಲೇಬೇಕಂದ್ರೆ ನನ್ನ ಕರ್ಮ ಕಲ್ಲಿ ಪ್ರಿನ್ಸಿಪಲ್ ನೋಡಿದ್ರ ರಜೆ ಕೊಡ್ತಾ ಇಲ್ಲ, ಇಲ್ಲಿ ಅಮ್ಮ ನೋಡಿದ್ರ ಆರಾಮಿಲ್ಲ ಅಂತ ಹೇಳ್ತೀವಿ. ನಾನು ಎರಡು ಕಡೆ ಹೆಂಗ್ ಮ್ಯಾನೇಜ್ ಮಾಡಕ್ಕಾಗತ್ತೆ? ನೀನೇ ಒಂದ್ ಏನಾರು ಒಂದು ಧೈರ್ಯ ತಗೊಂಡ್ ಹಾಸ್ಪಿಟ್ಲ್ ಹೋಗಿ ಅಮ್ಮನ್ ತೋರ್ಸ್ಕೊಂಬ. ಇಲ್ರಿ, ನೀವು ನನ್ ಜೊತೆಗೆ ಇದ್ರೆ ನನ್ಗೂ ಧೈರ್ಯ ಬರ್ತೈತಿ. ಏನ್ ಧೈರ್ಯ? ಅಲ್ಲಿ ನೋಡಿದ್ರೆ ಕಾಲೇಜಿನ ಪರಿಸ್ಥಿತಿ ನನಗೆ ಅರ್ಥ ಆಗ, ನೀನ ಅರ್ಥ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿ ಅಂತ ನಾ ಮಾಡ್ತೇವೆ, ಅದಕ್ಕೂ ಇಲ್ಲ ಇದಕ್ಕಿಲ್ಲ. ನಾನ್ ಹೊಯ್ಕೆನಂಗ ಆಗೈತಿ ನನ್ನ ಪರಿಸ್ಥಿತಿ. ನೀವು ಬರ್ರಿ ನನ್ ಜೊತೆಗೆ. ಅದೆಲ್ಲ ಆಗಲ್ಲ, ನೀನ ಕರ್ಕೊಂಡು ಹೋಗ, ಹೆಂಗಾರ ಹೋಗ್ಬೇಕು. ಅಮ್ಮ ಅಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿಲ್ಲ. ಈಗ ಮಾತಾಡತ್ತಿದ್ದೀವಿ, ನಿಮ್ಮ ಸಜ್ಜಿ ಕೇಳ್ತಿದ್ದೀವಿ, ಬದ್ರ ಏನು ಒಳ್ಳೆ ನಮಗೆ ಇದಕ್ಕಾರವೇ ಹೇಳರು ಕೇಳರು ಯಾರಲ್ಲ. ಕಾಲೇಜ ರಜೆ ಕೊಡ್ಲ ನಮ್ಮ ಅವನ ಕಳ್ಕೊಂಡಾಗೈತಿದೆ ಅಂತ ನೌಕರಿ ಮಾರಯ್ಯ. ನಮಸ್ತೆ ಸರ್. ಯಾಕೆ ಲೇಟಾಗಿ ಬಂದಿದ್ಯಪ್ಪ? ಹೇಳೋರು ಕೇಳೋರಿಲ್ಲ, ಎರಡೆರಡು ದಿನ ಮೂರ್ ದಿನ ಕಾಲೇಜ್ ಬಿಟ್ರೆ ಹೆಂಗ? ಏನ್ ಕಾಲೇಜ್ ನಿಮ್ಮ ಅಪ್ಪಂದ ಅನ್ಕೊಂಡಿದ್ಯಾ? ಸರಿಯಾದ ಸಮಯಕ್ಕೆ ಬರ್ಬೇಕು, ಬೆಳಗ್ಗೆ 9ಕ್ಕೆ ಬರ್ಬೇಕು, ಸಂಜೆ 4 ಗಂಟೆಗೆ ಹೋಗ್ಬೇಕಂತ ಅವಾಗ ಹೇಳಿಲ್ಲ ನಿನ್ಗ? ಅಕ್ಕ ಸತ್ರ ಅಮ್ಮ ಸಿಂದ್ರಲ್ಲ ಅಂತಾರ, ಸುಳ್ಳಲ್ಲ. ನೀ ಕಾಲೇಜಿಗೆ ಬಂದಿರಲ್ಲ ಅಂದ್ರೆ ಏನ್ ಕಾಲೇಜ್ ನಿಂದಿರ್ತ ಅನ್ಕೊಂಡಿದ್ಯಾ? ಗೊತ್ತಾಗಲ್ಲ, ಹೇಳೋರು ಕೇಳೋರು ಯಾರಿಲ್ಲ ನಿನ್ಗ? ಏನಾದ್ರೂ ಸಮಸ್ಯೆ ಇದ್ರೆ ನನ್ ಗಮನಕ್ಕೆ ತರ್ಬೇಕಂತ ಹೇಳಿಲ್ಲ ನಿನ್ಗ? ಕತೆ ಹೇಳಕ್ ಹೋಗ್ಬೇಡ, ಇಂಥ ಭಾಷಣ ಬಿಗರ್ನ ಬಹಳ ಜನ ನೋಡಿನಿ, ಸಾಕೋಗು. ನೋಡಿ ಸರ್, ಇವತ್ತು ಇರ್ತೀವಿ, ನಾಳೆ ಸಾಯ್ತೀವಿ, ಲಾಸ್ಟಿಗೆ ಒಳ್ಳೇತನ ಅಷ್ಟೇ. ಇಷ್ಟೊಂದು ಕಿರಿಕಿರಿ ಕೊಟ್ರೆ ನಮ್ ಕೆಲಸನ ಹೆಂಗ್ ಮಾಡಕ್ಕಾಗುತ್ತೆ ಹೇಳಿ ಸರ್? ನಿಮ್ಮಂತವ್ರ ಜನನ ಬಾಳ ನೋಡಿ ನಾನು, ಸಾಕ್ ಹೋಗಪ್ಪ, ದೊಡ್ಡತ್ತದಿ. ನೋಡ್ರಾಮು, ನಿನ್ ತಿಪ್ಪ ನೀ ಹೇಳ್ತಿ, ನಮಗೆ ಇಲ್ಲಿ ಹುಡ್ರು ಬಂದು ಕ್ಲಾಸ್ ನಡೀತಿಲ್ಲ ಅಂತ ಹೇಳಿ ನಮ್ಮನ್ ಕೇಳ್ತಾವ. ನಮ್ ತಿಪ್ಪ ಯಾರು ಹೇಳೋಣ? ಇವೆಲ್ಲ ನಡೆಯಲ್ಲ, ಇವೆಲ್ಲ ಆಗಲ್ಲ, ಬಿಟ್ಟು ಕೂಲಿ ನಾಲಿ ಮಾಡಿ ಹೋಗು, ಸುಮ್ಮನೆ ಬಂದು ನಮ್ ಜೀವ ತಿರ್ತೀನಿ. ಸರ್, ಎತ್ತಿ ಉಪನ್ಯಾಸಕರು ದೊಡ್ಡ ಕಿರಿಕಿರಿ ಆಗ್ತಾ ಇದೆ. ಏನೋ ದೊಡ್ಡ ಸರ್ಕಾರ ನೌಕರಿ ಮಾಡಿದ್ರೆ ಮಾಡ್ತಾರೆ, ಕೆಳಗ ಕೋಟು ಸೂಟು ಟೈ ಹಾಕೊಂಡು ದೊಡ್ಡ ದಿಮಾಗ್ ಮಾಡ್ತಾರೆ, ಒಣ ದಿಮಾಗ್. ಸರ್ ಹುಡ್ರು ಸ್ಟಾಫ್ ರೂಮ್ ಬಂದಿದ್ರು ಸರ್, ಕ್ಲಾಸ್ ನಡೀತಿಲ್ಲ ದಿನ ಹೋಗಿ ಕತೆ ಹೇಳ್ತಾರೆ ಸರ್. ಅದೇ ನಾನು ಪಿಯೋನಿಗೆ ಹೇಳಿ ಕರೆ ಕಳಿಸಿದ್ದೆ, ನಿಮ್ಗೆ ಮುಂಚೆನೆ ಹೇಳಿದ್ನಲ್ಲ, ಜಾಯ್ನ್ ಆದಾಗ ಮುಂಚೆನೆ. ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೆ ಬರಕ್ ಹೋಗ್ಬಾರ್ದು.
ಮನೆಗೆ ಹೋಗ್ಬಿಡು, ನಿನ್ನ ಕೆಲಸ ತೆಗೆದಾಕ್ತೀವಿ, ಫ್ರೀಡಮ್ ಇಲ್ಲ ಈಗ. ಸ್ಯಾಲ್ರಿ ಮಾತ್ರ ಮುರಿಬೇಡ ಅಂತ ಹೇಳ್ತಾರೆ ಸರ್. ಬೇಡ ಬಿಡ್ರಿ, ಹೋಗ್ಲಿ ನಡ್ರಿ. ಏ ರಾಮು, ನಂದು ಸ್ವಲ್ಪ ಹೊರಗೆ ಕೆಲಸ ಐತಾ, ಹೋಗಿ ಬರ್ತನ. ನಾನು ತಾಸಿಗೆ ತೊಗೊಂಬಿಡಪ್ಪ. ಆಯ್ತು ತಗೊಳ್ಳಿ. ರಾಮ್ ಸರ್ ಏನ್ ಮಾಡಕತ್ತೀರಿ? ಇದು ಓದ್ಕೊಂಡ್ಕತ್ತಿದ್ದೆ ಸರ್. ಏನಿಲ್ಲ, ಇದೊಂದು 4 ಪೇಜ್ ಇದೆ, ಟೈಪ್ ಮಾಡು ಅಸೈನ್ಮೆಂಟ್. ಇವಾಗಲೇ ಸರ್? ಹಾ, ಏಜಲ್ ಸರ್ ಕ್ಲಾಸ್ ತಗೊಳಕ್ ಹೇಳಿದ್ದಾರೆ ಸರ್. ಅವ್ರದ್ದು ಕ್ಲಾಸ್ ತಗೋಬೇಕಾಗಿದೆ. ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಬೇಕು. ಅವ್ರು ಹೇಳಿದ್ರು ಅದ್ ಹೇಳಿದ್ರು ಅಂದ್ರೆ ಹೆಂಗ ಸರ್? ಈಗ ಒಟ್ಟಿಗೆ ಅಟ್ ಎ ಟೈಮ್ 2 ಕೆಲಸ ಮಾಡ್ಬೇಕಂತಂದ್ರೆ ಹೆಂಗ್ ಸರ್? ಕ್ಲಾಸ್ ತಗೊಳ್ಳೋದು, ಅಸೈನ್ಮೆಂಟ್ ಟೈಪ್ ಮಾಡೋದು. ಆಯ್ತಾಯ್ತು, ಸರಿ ಬಿಡು. ಸರ್ ಇತ್ತೀಚಿಗೆ ಅಂತೂ ಅತಿಥಿ ಉಪನ್ಯಾಸಕರದು ಬಹಳ ಆಗ್ಬಿಟ್ಟೈತೆ ಸರ್. ಹೌದ್ರಿ. ಅದ್ರಾಗಂತೂ ರಾಮಂದಂತೂ ಹೇಳ್ತಿರು, ಮೊನ್ನೆ ಕ್ಲಾಸ್ ತಗಂತೇಳಿ ನೀ ತುರ್ಬಿಡ್ತಾನ. ಹೌದಲ್ರಿ? ಯಾಕೆ ಏನು ಗೊತ್ತಿಲ್ಲ, ಬಹಳ ದೊಡ್ಡ ಆಫೀಸರ್ ಮಾಡಿ ಮಾಡ್ತಾರೆ ನೋಡ್ರಿ ಅವ್ರೆಲ್ಲ. ಸರ್ 4 ಪೇಜ್ ಟೈಪ್ ಮಾಡ್ಕೊಡ ಅಂತ ಆಗಲ್ಲ ಸರ್. ಮತ್ತೆ ಹೇಳಿ ಆಗಲ್ಲ, ಸುಮ್ಮನೆ ನೀವು ಪೀರಿಯಡ್ ಹೆಚ್ಚಿ ತೋರಿಸಿ ಎಲ್ಲರೂ ಇಟ್ಕೊಂಡ್ಬಿಟ್ರಿ. ಬೇಡ ಸರ್, ಪೀರಿಯಡ್ ಅಷ್ಟು ತೋರಿಸಿ ಇಟ್ಬಿಡಮ್ಮ. ಒಬ್ರು ಯಾರಿಗೆ ನಾವು ಇದು ಮಾಡಿದ್ರೆ ಉಳಿದ ಲೆಕ್ಚರ್ಸ್ ಮಾತು ಕೇಳ್ತಾರ, ಮಾತು ಕೇಳಲ್ಲ ಸರ್. 4 ಪೇಜ್ ಟೈಪ್ ಮಾಡಕ್ ಆಗಲ್ಲ ಸರ್ ಅಂತ ತೋರ್ಸಂದ್ರೆ ನಾವ್ ಏನಂತ ತೋರ್ಸಣ್ಣ ಮಾಡಿ ಸರ್. ನಮ್ಮ ಕ್ಲಾಸಿಗೆ ಬರ್ತೀವಿ ಸರ್. ಅಷ್ಟು. ಹೌದು, ನಮ್ಮ HOD ಮತ್ತೆ ನಮ್ಮ ಪ್ರೊಫೆಸರ್ ಹೇಳಿದ್ದು ಕರೆಕ್ಟ್ ಐತಿ. ಅವ್ರು ಹೇಳಿದ್ದು ಕೇಳಲ್ಲ ಅವನು, ನಾನು ಹೇಳಿದ್ದನ್ನು ಕೇಳೋಲ್ಲ. ಅವನ ನೋಡಕತ್ತೀನಿ, ಇರಲಿ ಬರಲ್ಲ ಅವ್ನು ಮಾಡೋಣ ಅಂತ. ಈಗಾಗಲೇ ನಾನು 2 ಸಲ ಮೆಮೊ ಕೊಟ್ಟೀನಿ, ಆದ್ರೂ ಅವನಿಗೆ ಅವರು ಬಂದಿಲ್ಲ. ಎಲ್ಲ ಸಲದ ಸ್ಪಷ್ಟೀಕರಣ ಕೊಟ್ಟು ದೊಡ್ಡ ರಾಜಕೀಯ ಮಾಡಕ್ಕೆ ಹೋಗ್ತಾರೆ. ನಂದು 2ನೇ ಮಕ ನೋಡಿಲ್ಲ ಅವನಿನ್ನ. ನನ್ನ ಬೆನ್ನಿಂದ ಯಾರು ಅದಾರಂತ ಕೂಡ ಅವನಿಗೆ ಗೊತ್ತಿಲ್ಲ. ಇವಾಗ ಅವನು ಕರೆಸಿ ಮೊದಲು ಕೆಲಸದಿಂದ ತೆಗೆದಾಕ್ಬೇಕು, ಇಲ್ಲಾಂದ್ರೆ ಅವನು ದಾರಿಗೆ ಬರಲ್ಲ. ಏ ರವಿ, ಏ ಅಲ್ಲಿ ಗೆಸ್ಟ್ ಲೆಕ್ಚರ್ ರಾಮ್ ಅಂತ ಇದನ್ನಲ್ಲ, ಕರೆದ ಹೋಗಿ. ಏನ್ ಸರ್? ಹೌದು ರಾಮು, ವರ್ಕ್ ಲೋಡು ಕಡಿಮೆ ಆಗ್ಬಿಟ್ಟೈತಿ, ಮತ್ತು ನಿನಗೆ ಕೆಲಸ ಇಲ್ಲ, ಹಂಗಾಗಿ ಸ್ವಲ್ಪ ನಿನಗೆ ಹೇಳ್ಬಿಡೋಣ ಅಂತ ತಗೋ. ಏನ್ ಸರ್ ಹಿಂಗ್ ಸಡನ್ಲಿ ಇದ್ ಮಾಡ್ತೀವಪ್ಪ ನಮ್ಗ? ಇಲ್ಲ, ಏನಕ್ಕೆ ಗೊತ್ತಾ ರಾಮು, ನಮ್ಮ ಹಂತದಲ್ಲಿ ಏನಿರ್ತ ನಾವು ಅದಷ್ಟ ಮಾಡ್ತೀವಿ. ಇದು ಸರ್ಕಾರದ ಹಂತದಲ್ಲಿ ಇರ್ತಕ್ಕಂಥ ವಿಷಯ. ಈಗ ಅವರು ಈ ತರ ಮಾಡಿದ್ಮೇಲೆ, ವರ್ಕ್ ಲೋಡ್ ಕಡಿಮೆ ಇದ್ಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ. ಇದೆಲ್ಲ ಸರ್ಕಾರದ ನಿರ್ಲಕ್ಷ್ಯ, ನಾವೇನ್ ಮಾಡೋಕ್ಕಾಗಲ್ಲ. ಸರ್ ಏನ್ ಇಂಟಿಮೇಷನ್ ಕೊಡ್ಲಾರ್ದ ಒಮ್ಮೆದೊಮ್ಮೆಲೆ ಕರೆದು ಹಿಂಗ್ ಹೋಗಂತ ನಮ್ಮ ಪರಿಸ್ಥಿತಿ ಹಂಗಾಗಿ ಸರ್. ಈಗ ಹೋಗಿ ನಾವು ಬೇರೆ ಕೆಲಸ ಏನಾದ್ರೂ ಮಾಡಕ್ ನೋಡಿ ಸ್ವಲ್ಪ ಸರ್. ಖಂಡಿತ. ಈಗ ನನ್ನ ಕೈಯಲ್ಲಿ ಏನಿಲ್ಲಪ್ಪ, ಇದು ಸರ್ಕಾರ ಏನು ಆದೇಶ ಮಾಡ್ತೈತೆ ಅದನ್ನ ಮಾಡುವಂತ ನೌಕರ ನಾನು. ನಿನ್ನಾಗ ನಾನು ಒಬ್ಬ ನೌಕರ, ಆಯ್ತಾ? ನೋಡಿ ಸರ್, ಏನಾದ್ರು ಮಾಡಿ ಸರ್. ಒಮ್ಮೆದೊಮ್ಮೆಲೆ ಹಿಂಗ್ ಕೈ ಬಿಟ್ಟು ಇಲ್ಲ, ನಾನೇನು ಮಾಡಕ್ಕ ಸರ್. ಅಲ್ಲ, ಖಂಡಿತ. ಅದನ್ನ ನನ್ನ ಸ್ಥಾನದಾಗ ನೀನು ಕೂಡ ನಿಂತ್ಕೊಂಡು ಯೋಚನೆ ಮಾಡು. ಇದು ಸರ್ಕಾರ ಮಾಡ್ತಕ್ಕಂಥ ಕೆಲಸ, ನಂದೇನಿಲ್ಲ. ಅವ್ರು ಏನ್ ಆದೇಶ ಮಾಡ್ಯಾರ ಅದನ್ನ ಮಾಡಿ. ವರ್ಕ್ ಲೋಡ್ ಕಡಿಮೆ ಐತೆ, ಆಯ್ತು, ಪರವಾಗಿಲ್ಲ. ಒಂದೇನು ಏನಾದ್ರು ಇದ್ರೆ ನೀನು ಮಾತಾಡಿದ್ರು ಸರಿ. ಈಗ ಬಂದ್ರಮ್ಮ ಸ್ಕೂಲಿಂದ? ಕೂತಾನಮ್ಮ. ಅಪ್ಪ ಇವತ್ತು ಟೀಚರ್ ಬೈದ್ರು, ನೀವ್ ಫೀಸ್ ಕಟ್ಟಿಲ್ಲ ಅಂದ್ರೆ ಎದಕ್ಕ ಪ್ರೈವೇಟ್ ಸ್ಕೂಲಿಗೆ ಹಚ್ಚತ್ರಿ, ಇನ್ನೊಂದ್ಸತಿ ಹಚ್ಚಕ್ ಹೋಗ್ಬೇಡ್ರಿ, ಈಗ ಹೋಗಿ ನಿಮ್ ಪಪ್ಪಗೆ ಹೇಳ್ರಿ ಅಂದ್ರು. ಹೌದಾ? ಸರಿ, ಏನು ಹೆಚ್ಚಿಗೆ ನೀವು ತಲೆಗೆ ಹಚ್ಚನಕ್ ಹೋಗ್ಬಿಡ್ರಿ. ನನ್ನ ಕಡೆ ದುಡ್ಡು ಇದಾವ. ನಾಳೆ ಮುಂಜಾನೆ ನೀವು ಸ್ಕೂಲ್ ಇರ್ತಿರಲ್ಲ, ನೀವು ಹೋಗಿ ಬಂದ್ಮೇಲೆ ಕಟ್ಟಿ ಬಂದಿರ್ತಾವ. ಯಾವ್ದೊಂದು ತಲೆಗೆ ಹೆಚ್ಚು ಚೆನ್ನಾಗಿ ಓದ್ಬೇಕೇನ? ಎಲ್ಲ ಅಳ್ಬಾರ್ದು ಚಮ್ಮ. ನಾ ಕಟ್ತೀನಿ ನಾಳೆ ಸ್ಪೀಚ್. ಅಳ್ಬಾರ್ದೇನು? ಸರಿ, ಊಟ ಮಾಡಿ ಮಲ್ಕೋ. ಮಮ್ಮಿಗೆ ಹೇಳ, ಊಟ ಕೊಡ್ತಾರ, ಊಟ ಮಾಡಿ ಮಲ್ಕೋ. ಸರಿ. ಎಂತ ಪರಿಸ್ಥಿತಿ ಬಂತು ಮಾರಾಯ. ನಮಸ್ಕಾರ ಸರ್. ಸಾರಿ ಸರ್. ಹೆಂಗೆ ಆರಾಮ? ಆರಾಮ್ ಸರ್, ನೀವು ಸರ್? ಇಲ್ಲ ಸರ್, ಇಲ್ಲಿಲ್ಲಪ್ಪ. 10 ರೂಪಾಯಿಗೆ 3 ಯಾವ ತಗರಿ? 10 ರೂಪಾಯಿಗೆ 3, ಯಾಕಂದ್ರೆ ಕಾಸ್ಟ್ ಆಗ್ಬಿಟ್ಟವ್ರಿ ಬಾಳ. ಈಗ ನಿಂಬೆ ಹಣ್ಣು 10 ರೂಪಾಯಿಗೆ 5 ರೀ. 40 ರೂಪಾಯಿ.
ಯಾಕ್ರಿ ಸಪ್ಪಗದಿರಿ? ವ್ಯಾಪಾರ ಎಲ್ಲ ಹೆಂಗಾತ್ರಿ? ಏನ್ ವ್ಯಾಪಾರ ಇಲ್ಲ ಬಿಡು ಪಲ್ಲವಿ, ಸಾಕಾಗಿ ಹೋಗಿದೆ. ಪಾಲಿಗೆ ಬಂದಿದ್ ಪಂಚಾಮೃತ, ಏನ್ ಮಾಡಕ್ಕಾಗಲ್ಲ. 4 ಕೋಣೆಗಳ ಮಧ್ಯೆ ಪಾಠ ಮಾಡ್ಬೇಕಂತ ಶಿಕ್ಷಕ ಸರ್ಕಾರ ನಿರ್ಲಕ್ಷ್ಯದಿಂದ ಬೀದಿಯಲ್ಲಿ ನಿಂತು ಅದೇ ವಿದ್ಯಾರ್ಥಿಗಳಿಗೆ ಚಾ ಮಾರಂತ ಪರಿಸ್ಥಿತಿ ಈ ಶಿಕ್ಷಕನಿಗೆ ಬಂದು ಓದಿಬಿಟ್ಟು. ನೀವು ದೊಡ್ಡದಾಗಿ ಓದಿದ್ದೀರಾ ಅಂತಂದು ಹೇಳಿ ನನಗೆ ಮದುವೆ ಮಾಡಿಕೊಟ್ರಿ, ನೋಡಿದ್ರೆ ಬೀದಿಗೆ ಬಂದು ನಿಂದ್ರಿಸಿದಿರಿ ಇಲ್ಲಿ. ನಾನು ಏನು ಮಾಡ್ಬೇಕ್ರಿ? ನಿಮ್ಮನ್ನು ಬಿಟ್ಟು 4 ಎಕರೆ ಜಮೀನು ಇರೋನ್ ಮದುವೆ ಆಗಿದ್ನೆ ಅಂದ್ರೆ ಇಷ್ಟೊತ್ತಿಗೆ ರಾಣಿ ಥರ ಇರ್ತಿದ್ದೆ ರೀ ನಾ. ಯಾವ್ದಾದ್ರು ಕೊಡಿ ಸರ್, ಯಾವ್ದು ಗೊತ್ತಿಲ್ಲ. ಅಲ್ಲಿ ನೋಡಿದ್ರು ಟೆನ್ಷನ್ ಬಾರಿ ಓದಿ ಏನು ಯಾವ್ದೇ ಎಣ್ಣೆ ಕೊಟ್ಟು ಯಾವ್ಯಾವ ಕೊಟ್ಟು ಹೆಂಗ್ ಕುಡಿಬೇಕು ಅನ್ನೋದು ಗೊತ್ತಿಲ್ಲ, ಯಾವ್ದು ಕುಡಿಬೇಕಂತ ಗೊತ್ತಿಲ್ಲ. ಕುಡ್ದು ಬಂದ್ ಹೆಂಗ್ ಮಕ್ಕೊಂಡಾರ ನೋಡಿ ಇವ್ರು ನೋಡಿ ಸಾಕಾಗ್ಬಿಟ್ಟೈತ್. ನಾನು ಇವ್ರ ಜೊತೆ ಬಾಳೆ ಮಾಡಿ ಮಾಡಿ ಇವ್ರ ಜೊತೆ ಇರೋದಿಲ್ಲ ಅಂದ್ರೆ ಇರೋದಿಲ್ಲ, ನಾನು ಹೋಗ್ಬಿಡ್ತೇನೆ, ಸಾಕಾಗ್ಬಿಟ್ಟೈತಿ ಇವ್ರ ಸಂಬಂಧ ನನಗ. ಇವ್ರು ಓದಿದರ ತರ ಆದ್ರೂ ಕಾಣ್ತಾರ, ಇವ್ರು ಓದಿದರ ತರಾನ ಕಾಣೋದಿಲ್ಲ. ಗೆಸ್ಟ್ ಲೆಕ್ಚರ್ ಅಂತ ಲೆಕ್ಚರ್ ಹೆಂಗ್ ಬಿದ್ದ ನೋಡಿವ ಅಂದ್ರೆ ಇರೋದಿಲ್ಲ ಮನೇನ. ಹೋಗ್ತೀನಿ ನಾನು. ಅಯ್ಯೋ ಹೆಂಗಿರ್ಲಿ ನಾನು, ಹೆಂಗ್ ಜೀವನ ಸಾಗಿಸ್ಲಿ ಸರ್? ನೋಡ್ರಿ ಸಣ್ಣ ಸಣ್ಣ ಹುಡುಗರದವ್ರಿ ನಾನು. ನೋಡಿ ಒಬ್ಬ ಹೆಂಗ್ ಮಾಡ್ಕೊಂಡ್ ನಾನು ಬೀದಿಗೆ ಬಂದ್ಬಿಟ್ಟಲ್ರಿ ಸರ. ನೋಡ್ರಿ ಎದ್ದೇಳ್ರಿ, ನೀವು ಮಕ್ಕಳ ಮುಖ ಆದ್ರೂ ನೋಡಿ ಎದ್ದೇಳ್ರಿ. ಅಯ್ಯೋ ನೋಡ್ ಬರ್ರಿ ಸರ ಹೆಂಗ್ ಮಲ್ಕೊಂಡಿದಾರ. ಎಲ್ಲಾರು ನೋಡ್ಕೊಂಡಾಗೆ ಹೋರಾಟ ಮಾಡಾಕಂತಾರಿ. ಎದ್ದೇಳ್ರಿ ಬರ್ರಿ ಸರ, ಯಬಸ್ ಬರ್ರಿ ನಮ್ ಗಂಡನಿಗೆ. ಈ ಜೀವನ ಹಿಂಗ ಆತಲ್ರಿ ಸರ. ಎಲ್ಲಿಟ್ಟಿನ ಬರ್ರಿ ಸರ. ಎಂತ ಪರಿಸ್ಥಿತಿ ಆದ್ರಿ ನಂದು. ನೋಡ್ರಿ ಎಬ್ಬಿಸ್ಕೊಂಡ್ ಬರ್ರಿ ನೀವು. ಇವತ್ತೇನು ಇವ್ರ ಆತ್ಮಹತ್ಯೆ ಏನಾಗಿದೆಲ್ಲ ಬಹುಶಃ ಇದೇ ಕೊನೆ ಆಗ್ಬೇಕು.
ಇನ್ನು ಮೇಲೆ ಯಾವ ಅತಿಥಿ ಉಪನ್ಯಾಸಕರು ಈ ತರ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಹೋಗ್ಬಾರ್ದು. ಯಾಕಂದ್ರೆ ಸರ್ಕಾರ ನಮ್ಮ ಶೋಷಣೆ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಆದ್ರೆ ನಾವು ಆಗಂತೇಳಿ ಕೈ ಕಟ್ಕೊಂಡು ಕೊಡಕ್ಕಾಗಲ್ಲ. ಯಾಕಂದ್ರೆ ನಾವು ಈ ಉನ್ನತ ವ್ಯಾಸಂಗ ಮಾಡಿಕೊಂಡು ಇವ್ರು ಹೇಳಿದ ಹಾಗೆಲ್ಲ ನಮಗೆ ಕೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇನ್ನು ಮುಂದೆ ನಾವೇನೇ ಇದ್ರೂ ಕೂಡ ಸರ್ಕಾರದ ನೀತಿ ವಿರುದ್ಧ, ಶಿಕ್ಷಣದ ಯೋಜನೆಯ ನೀತಿ ವಿರುದ್ಧ ಮತ್ತು ನಮ್ಮ ಮೇಲೆ ಶೋಷಣೆ ಆಗ್ತಾ ಇದೆಯಲ್ಲ ಎಲ್ಲದನ್ನ ಪ್ರತಿಭಟಿಸಿ ನಾಳೆಯಿಂದನೇ ನಾವೆಲ್ಲರೂ ಬೀದಿಗಿಳಿದು ರಾಜ್ಯದಾದ್ಯಂತ ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ನಮ್ಮೆಲ್ಲರ ಮುಂದಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಪಡ್ಬೇಕಂತ ನನಗನ್ನಿಸ್ತಾ ಇದೆ. ಫ್ಯೂಚರ್ ಅಲ್ಲಿ ಮಕ್ಕಳು ಏನ್ ಕಲಿಸ್ಕೊಳ್ಳೋಕೆ ಸಾಧ್ಯ ಇದೆ ನಮ್ಮಿಂದ? ನಾವೇ ನಮ್ಮ ಬದುಕು ಕಟ್ಕೊಳಕ್ ಆಗ್ತಾ ಇಲ್ಲ. ನಾವು ತರಗತಿಗಳಲ್ಲಿ ಪಾಠ ಮಾಡುವಾಗ ಭವಿಷ್ಯ ರೂಪಿಸ್ಕೊಳ್ಬೇಕು, ನಿಮ್ ಭವಿಷ್ಯ ನೀವೇ ಕಟ್ಕೋಬೇಕಂತ ಹೇಳಿ ಮಕ್ಳಿಗೆ ಪಾಠ ಮಾಡ್ತಿರ್ತೀವಿ. ನಮ್ಮ ಭವಿಷ್ಯವನ್ನೇ ನಾವು ಕಟ್ಕೊಳಕ್ ಆಗ್ಲಾರ್ದಷ್ಟು ಅತಂತ್ರದಲ್ಲಿ ಸರ್ಕಾರ ನಮ್ಗೆ ಸಿಲುಕಿಸ್ಬಿಟ್ಟಿದೆ. ಸರ್ ಮೆಂಟಲ್ ಎಬಿಲಿಟಿ ಹೇಳ್ತಾರೆ ಸರ್ ಅವರು. ಮೆಂಟಲ್ ಎಬಿಲಿಟಿ ಮಕ್ಳಿಗೆ ಪಾಠ ಮಾಡ್ತಿದ್ರು, ಯಾವ ರೀತಿ ಮೆಂಟಲಿ ಫಿಟ್ ಇರ್ಬೇಕಂತ ಮಕ್ಳಿಗೆ ಪಾಠ ಮಾಡ್ತಾರೆ ಸರ್. ಮತ್ತೆ ಇವರಿಗೆ ಈ ರೀತಿ ನಾವೆಲ್ಲರೂ ಬೀದಿಗಿಳಿಲೇಬೇಕಾಗತ್ತೆ. ನಾಳೆಲಿಂದ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇಂತ ಸಮಸ್ಯೆವನ್ನ ಇಲ್ಲಿಗೆ ನಾವು ಅಂತ್ಯ ಮಾಡ್ತೀವಿ ಅಂತ ಹೇಳೋಣ ಸರ್. ಪ್ರತಿಯೊಬ್ಬರ ಬದುಕಿನ ಪ್ರಶ್ನೆ, ಪ್ರತಿಯೊಬ್ಬರು ಹೋರಾಟ ಮಾಡ್ಬೇಕು. ನಮ್ಮ ಜೀವನ ನಾವು ಕಟ್ಕೊಳ್ಬೇಕಂದ್ರೆ ಹೋರಾಟನೇ ನಮ್ಗೆ ಅನಿವಾರ್ಯ ಸರ್. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಇವತ್ತು ಅವ್ರಿಗೆ ಯಾವ ಸಮಸ್ಯೆ ನಾಳೆ ನಮಗೂ ಕೂಡ ಆಗ್ಬೋದು. ಅದನ್ನ ತಡಿಬೇಕು, ನಾವು ಎಷ್ಟೊತ್ತಿದ್ರು ತಡಿಲೇಬೇಕು ನಾವು. ಅದು ಅಲ್ದೇನೆ ಹಿಂದಕ್ಕೇನು ಬ್ರಿಟಿಷರ ವಿರುದ್ಧ ಗಾಂಧಿ ಹೋರಾಟ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಒಂದು ಕರೆ ಕೊಟ್ಟಿದ್ರು, ಡು ಆರ್ ಡೈ ಅಂತ, ಮಾಡು ಇಲ್ಲೋ ಮಡಿ ಅಂತ. ಇವತ್ತು ಅತಿಥಿ ಉಪನ್ಯಾಸಕರ ಮುಂದನು ಅದೇ ಸವಾಲಿದೆ, ಮಾಡ್ಬೇಕು ಇಲ್ಲ ಮಡಿಬೇಕು. ಅಷ್ಟು ವರ್ಷಗಳ ಸುದೀರ್ಘ ಸೇವೆಯನ್ನ ಮಾಡಿ ನೂರಾರು ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದವ್ರಿಗೆ ಇನ್ನು ತಾತ್ಕಾಲಿಕ ಅಂತಾರ. ಎಷ್ಟು ದಿನ ಅದ ತಾತ್ಕಾಲಿಕ? ಭವಿಷ್ಯ ಅದಕ್ಕೊಂದು ಕಾನೂನಾದ್ರೂ ಮಾಡ್ಲಿ. ತಾತ್ಕಾಲಿಕ ಅಂದ್ರೆ ಏನು, 100 ದಿನನೋ 200 ದಿನನೋ 300 ದಿನನೋ ಅಂತ. 20 ವರ್ಷ ಆದ್ರೂ ತಾತ್ಕಾಲಿಕ ಅಂತಾರಂದ್ರೆ ಬಹುಶಃ ನಮ್ಮ ಮಾನವ ಸಂಪನ್ಮೂಲದ ದುರುಪಯೋಗ ಇವತ್ತು ಸರ್ಕಾರ ಮಾಡ್ಕೊಳ್ತಾ ಇದೆ ಅಂತ ಅನ್ಸುತ್ತೆ. ಕೇವಲ ಬರೀ 10 ತಿಂಗಳ ಸ್ಯಾಲರಿ ಕೊಟ್ಟು 40 ರೂಲ್ಸ್ ಗಳನ್ನ ಹಾಕ್ತಾರೆ. 1 ಲಕ್ಷ 2 ಲಕ್ಷ ಸ್ಯಾಲರಿ ತಗೊಂತಾರೆ. ಅವ್ರಿಗೆ ಯಾವ್ದು ರೂಲ್ಸ್ ಇಲ್ಲ. ಬರೀ ಅತಿಥಿ ಉಪನ್ಯಾಸಕರಿಗೆ ಮಾತ್ರ ಏನ್ ರೂಲ್ಸ್ ಬರ್ತಾವ ಸರ್ ನಿಮ್ ಪ್ರಕಾರ? ಅದೇ ಸರ್, ಅವ್ರ ಅಪಾಯಿಂಟ್ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವರು ಕ್ಲಾಸ್ ತಗೊಳ್ಳಿ ಬಿಡ್ಲಿ ಅವ್ರನ್ನ ಕೇಳೋರೇ ಇಲ್ಲಲ್ಲ. ನಮಗಂದ್ರೆ 108 ಕಂಡೀಷನ್, ಅದು 10 ತಿಂಗಳಿಗೆ ಜಾಬಿಗೆ ತಗೊಂಡು 108 ಕಾನೂನುಗಳನ್ನ ಹಾಕ್ತಾ ಇದ್ರೆ. ಇದಕ್ಕೆ ನಾವು ಇದೆಲ್ಲ ಮಾತಾಡೋದಕ್ಕಿಂತಲೂ ನಮ್ಮ ಕೈಯಾಗಿರೋ ವಸ್ತ್ರ ಒಂದೇ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಹಕ್ಕನ್ನು ಹಿಡ್ಕೊಂಡು ಹೋರಾಟ ಮಾಡೋದು ನಮ್ಮ ಹಕ್ಕು. ಹಾಗಾಗಿ ನಾವೆಲ್ಲರೂ ನಾಳೆಯಿಂದನೇ ಬೀದಿಗಿಳಿದು ಹೋರಾಟ ಮಾಡಿ ನಮ್ಮ ಹಕ್ಕನ್ನ ನಾವು ದಕ್ಕಿಸ್ಕೊಂಡಾಗ ಮಾತ್ರ ಸತ್ತಿರುವಂತ ಅತಿಥಿ ಉಪನ್ಯಾಸಕನ ಆತ್ಮಕ್ಕೆ ಶಾಂತಿ ಸಿಗುತ್ತಂತ ನನ್ನ ಅಭಿಪ್ರಾಯ. ಓಕೆ ಸರ್, ನಿಮ್ ಪ್ರಕಾರ ನಾವು ಹೋರಾಟ ಮಾಡೋಣ, ನಾಳೆ ಯಶಸ್ವಿ ಮಾಡ್ಕೊಳ್ಳೋಣ ಸರ್. ಸರ್, ನನ್ನ ರಾಮನ್ ಘಟನೆ ಹಿಂಗಾಗೋಯ್ತು ಸರ್. ಇವತ್ತು ಆ ರಾಮನ ಹೆಂಡತಿ ಮತ್ತೆ ಮಕ್ಕಳ ಪರಿಸ್ಥಿತಿ ಬಹಳ ಗಂಭೀರ ಇದೆ ಸರ್. ದಯಮಾಡಿ ತಮ್ಮ ಸರ್ಕಾರದ ವತಿಯಿಂದ ಅವರಿಗೆ ಏನಾದರೂ ಒಂದು ಪರಿಹಾರ ಕೊಡಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಸರ್. ನೋಡಿ, ಇನ್ಮುಂದೆ ಈ ತರ ಆಗದೆ ಇರಾಗೆ ನಾನು ನೋಡ್ಕೊತೀನಿ. ಮತ್ತು ಯಾರ್ಯಾರು ಈ ಕೇಸಿಗೆ ಸಂಬಂಧಪಟ್ಟಂತ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವ್ರ ವಿರುದ್ಧ ನಾನು ಗಂಭೀರವಾಗಿ ನಾನು ಕ್ರಮ ಜರುಗಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇದು ಅಧಿವೇಶನದಲ್ಲಿ ಇದ್ರ ಗಂಭೀರ ಚರ್ಚೆ ಆಗ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಾನು ಅಧಿವೇಶನದಲ್ಲಿ ಖಂಡಿತ ಮಾತಾಡ್ತೇನೆ. ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳೋಣ. ನಿಮ್ಗಳ ಗೋಳನ್ನ ಸರ್ಕಾರ ಕೇಳ್ತಿಲ್ಲ ನಿಜ. ಅದಕ್ಕೆ ಕಣ್ಣು, ಕಿವಿ, ಬಾಯಿ, ಚರ್ಮ ಇಲ್ಲದೆ ಇರಬಹುದು. ಹೋರಾಟದ ಗಟ್ಟಿತನಕ್ಕೆ ಎಷ್ಟೋ ಸರ್ಕಾರಗಳು ಮಂಡಿಯೂರಿವೆ. ಸುಟ್ಟ ಕಟ್ಟಿಗೆ ಆಗುವ ಬದಲು ಇಟ್ಟಿಗೆಯಾಗೋ. ಗಟ್ಟಿಯಾದ ಹೋರಾಟ ಮಾಡು. ಮಾನವೀಯತೆ ಮೀರಿದ ಯಾವ ಕಾನೂನುಗಳು ಇಲ್ಲಿಲ್ಲ. ಎಲ್ಲದಕ್ಕೂ ಸಾವೇ ಪರಿಹಾರವೂ ಅಲ್ಲ. ಜೀವನ ಜೋಕಲ್ಲ. ಕಷ್ಟಗಳಿಲ್ಲದ ಬದುಕಿಲ್ಲ. ಕಷ್ಟಗಳ ಮಧ್ಯೆಯೂ ಬದುಕಬೇಕು ಅಷ್ಟೇ. ಕಷ್ಟಗಳಿಗೆ ಸಾವೇ ಪರಿಹಾರವೆಂದರೆ ಇಂದು ಜಗತ್ತು ಸ್ಮಶಾನವಾಗ್ತಿತ್ತು. ಎಲ್ಲಿದೆಯೋ ನ್ಯಾಯ ಗುರುವೇ, ನಿಮಗೆ ಎಲ್ಲಿದೆಯೋ ನ್ಯಾಯ ಗುರುವೇ? ಎಲ್ಲಿದೆಯೋ ನ್ಯಾಯ ಗುರುವೇ, ನಿಮಗೆ ಎಲ್ಲಿದೆಯೋ ನ್ಯಾಯ ಗುರುವೇ? ಹಗಲಿರುಳು ಕಣ್ಣಿರಿಳಿಸಿ ಓದಿದರು, MA PhD ಪದವಿ ಪಡೆದರು,
ಹಗಲಿರುಳು ಕಣ್ಣಿರಿಳಿಸಿ ಓದಿದರು, MA PhD ಪದವಿ ಪಡೆದರು, ಕೆಸೆಟ್ ನೆಟ್ಟು ಅರ್ಹತೆ ಹೊಂದಿದರು, ಕೆಸೆಟ್ ನೆಟ್ಟು ಅರ್ಹತೆ ಹೊಂದಿದರು. ಎಲ್ಲಿದೆಯೋ ನ್ಯಾಯ ಗುರುವೇ ನಿಮಗೆ, ಎಲ್ಲಿದೆಯೋ ನ್ಯಾಯ ಗುರುವೇ, ಎಲ್ಲಿದೆಯೋ ನ್ಯಾಯ ಗುರುವೇ ನಿಮಗೆ, ಎಲ್ಲಿದೆಯೋ ನ್ಯಾಯ ಗುರುವೇ. ನೂರಾರು ಮಕ್ಕಳ ಭವಿಷ್ಯವನ್ನು ರೂಪಿಸಿದರು, ಮಡದಿ ಮಕ್ಕಳು ಅರೆಬಟ್ಟೆ ಆದರು. ನೂರಾರು ಮಕ್ಕಳು ಭವಿಷ್ಯವನ್ನು ರೂಪಿಸಿದರು, ಮಡದಿ ಮಕ್ಕಳ ಅರೆಬಟ್ಟೆಯಾದರು. ಗುರುದೇವೋ ಭವ ಎನ್ನುವರು, ಗುರುದೇವೋ ಭವ ಎನ್ನುವರು. ಎಲ್ಲಿದೆಯೋ ನ್ಯಾಯ ಗುರುವೇ ನಿಮಗೆ, ಎಲ್ಲಿದೆಯೋ ನ್ಯಾಯ ಗುರುವೇ, ಎಲ್ಲಿದೆಯೋ ನ್ಯಾಯ ಗುರುವೇ ನಿಮಗೆ, ಎಲ್ಲಿದೆಯೋ ನ್ಯಾಯ ಗುರುವೇ. ದಿನವಿಡೀ ದುಡಿದರೂ ಸುಗಮವಾಗಿ ಸಾಗುತ್ತಿಲ್ಲ ಜೀವನದ ತೇರು. ದಿನವಿಡೀ ದುಡಿದರೂ ಸುಗಮವಾಗಿ ಸಾಗುತ್ತಿಲ್ಲ ಜೀವನದ ತೇರು. ಖಾಲಿ ಕೈಯಲ್ಲಿ ಕಾಯಕ ಮಾಡುವರು, ಖಾಲಿ ಕೈಯಲ್ಲಿ ಕಾಯಕ ಮಾಡುವರು. ಎಲ್ಲಿದೆಯೋ ನ್ಯಾಯ ಗುರುವೇ ನಿಮಗೆ, ಎಲ್ಲಿದೆಯೋ ನ್ಯಾಯ ಗುರುವೇ, ಎಲ್ಲಿದೆಯೋ ನ್ಯಾಯ ಗುರುವೇ ನಿಮಗೆ, ಎಲ್ಲಿದೆಯೋ ನ್ಯಾಯ ಗುರುವೇ. ಬಿದಿಗಿಳಿದು ತಿಂಗಳುಗಳು ಕಳೆದರು, ಕೇಳುತ್ತಿಲ್ಲ ಯಾರು ಇವರ ಗೋಳು. ಬಿದಿಗಿಳಿದು ತಿಂಗಳುಗಳು ಕಳೆದರು, ಕೇಳುತ್ತಿಲ್ಲ ಯಾರು ಇವರ ಗೋಳು. ನಾಡಿನ ನಿರ್ಮಾತೃ ಬೀದಿಯಲಿ, ನಾಡಿನ ನಿರ್ಮಾತೃ ಬೀದಿಯಲಿ. ಎಲ್ಲಿದೆಯೋ ನ್ಯಾಯ ಗುರುವೇ ನಿಮಗೆ, ಎಲ್ಲಿದೆಯೋ ನ್ಯಾಯ ಗುರುವೇ, ಎಲ್ಲಿದೆಯೋ ನ್ಯಾಯ ಗುರುವೇ ನಿಮಗೆ, ಎಲ್ಲಿದೆಯೋ ನ್ಯಾಯ ಗುರುವೇ. ಹೆಂಡತಿ ಮಕ್ಕಳು ಉಪವಾಸದ ಕೊಡುಗೆ, ತಳಲರದ ನೋವು ಸಂಕಟ ಒಳಗೆ. ಹೆಂಡತಿ ಮಕ್ಕಳು ಉಪವಾಸದ ಕೊಡುಗೆ, ತಳಲರದ ನೋವು ಸಂಕಟ ಒಳಗೆ. ಆತ್ಮ ಅರ್ಪಣೆ ನಡೆದಿದೆ ಕೊನೆಗೆ, ಆತ್ಮ ಅರ್ಪಣೆ ನಡೆದಿದೆ ಕೊನೆಗೆ. ಎಲ್ಲಿದೆಯೋ ನ್ಯಾಯ ಗುರುವೇ ನಿಮಗೆ, ಎಲ್ಲಿದೆಯೋ ನ್ಯಾಯ ಗುರುವೇ, ಎಲ್ಲಿದೆಯೋ ನ್ಯಾಯ ಗುರುವೇ ನಿಮಗೆ, ಎಲ್ಲಿದೆಯೋ ನ್ಯಾಯ ಗುರುವೇ, ಎಲ್ಲಿದೆಯೋ ನ್ಯಾಯ ಗುರುವೇ ನಿಮಗೆ, ಎಲ್ಲಿದೆಯೋ ನ್ಯಾಯ ಗುರುವೇ, ಎಲ್ಲಿದೆಯೋ ನ್ಯಾಯ ಗುರುವೇ ನಿಮಗೆ, ಎಲ್ಲಿದೆಯೋ ನ್ಯಾಯ ಗುರುವೇ. ಎಲ್ಲಿದೆಯೋ ನ್ಯಾಯ ಗುರುವೇ ನಿಮಗೆ, ಎಲ್ಲಿದೆಯೋ ನ್ಯಾಯ ಗುರುವೇ, ಎಲ್ಲಿದೆಯೋ ನ್ಯಾಯ ಗುರುವೇ ನಿಮಗೆ, ಎಲ್ಲಿದೆಯೋ ನ್ಯಾಯ ಗುರುವೇ.